ಮಗು ಬೇಕು ಅಂತ ನೀವು ಕೇಳಿದನ್ನು ಕೊಡಿಸಿದ್ರೆ ಅದು ಇಟ್ಕೊಳ್ಳುತ್ತೆ. ನಿಮ್ಗೇನೋ ಬೇಕು ಅಂತ ಅನಿಸಿದ ಮಗುವಿನ ಕೈ ಕೊಟ್ಟರೆ ತಗೊಂಡು ಅಲ್ಲಿ ಪಕ್ಕಕ್ಕೆ ಎಸ್ತೋಗುತ್ತೆ. ಸೇಮ್ ನಮ್ಮ ಮನಸ್ಸು ಒಂದು ಮಗು ಇದ್ದ ಹಾಗೆ, ಅದು ನಮ್ಮ ಮಗು, ಆದ್ರೆ ಅದು ನಮ್ಮೇಲೆ ಸವಾರಿ ಮಾಡ್ತಾ ಇದೆ. ನಮ್ಮ ಮನಸ್ಸು ಅಂತ ನಾವು ಹೇಳುದು, ಆದ್ರೆ ಮನಸ್ಸಿನ ನಾವಾಗಿದ್ದೇವೆ. ಬೇಡ, ಮೊಬೈಲ್ ನಮ್ದು, ಆದ್ರೆ ಮೊಬೈಲ್ನ ನಾವಾಗಿ ಅದೊಂದು ಟಿಂಗ್ ಅಂದ್ರೆ ನಮ್ಮ 2 ಗಂಟೆ ಡಮ್ ಆಗುತ್ತೆ. ಹೇಗ್ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಹೇಳಲಿಕ್ಕೆ ನಮ್ ಫೋನು ಅಂತ, ಆದ್ರೆ ಅದು ನಮ್ಮ ಫೋನ್ ನಾವು ಹೇಳಿದಾಗ ಕೇಳಲ್ಲ. ಅದು ಹೇಳಿದಾಗ ನಾವು ಕೇಳ್ತೀವಿ. ಅದು ಒಂದ್ರ ಮೇಲೆ ಒಂದು ತೋರಿಸ್ತಾ ಇರುತ್ತೆ. ಅದು ಬೇಕಾ, ಇದು ಬೇಕಾ, ಮತ್ತೊಂದು ಬೇಕಾ, ಇನ್ನೊಂದು ಬೇಕಾ. ನೀವು ಏನೋ ಮಾತಾಡಿದ್ ಕೂಡ ಅದು ಲೆಕ್ಕ ಮಾಡುತ್ತೆ. ನೀವೇನ್ ಮಾತಾಡ್ತೀರೋ ಅದನ್ನ ನೆಕ್ಸ್ಟ್ ಟೈಮ್ ತೋರಿಸ್ತಾ ಬರುತ್ತೆ. ಇದೆಲ್ಲ ನಮ್ಮನ್ನ ಹೇಗೆ ಮನಸ್ಸನ್ನ, ನಮ್ಮ ಇಂದ್ರಿಯಗಳನ್ನ ತಮ್ಮ ವಶಕ್ಕೆ ಇಟ್ಕೊಳ್ಬೇಕು ಅಂತ ಅವ್ರು ಅಧ್ಯಯನ ಮಾಡಿ ಅಂತ ಜಾಹೀರಾತುಗಳನ್ನು ತಯಾರು ಮಾಡ್ತಾರೆ. ಶಾಸ್ತ್ರ ಹೇಳುತ್ತೆ ಅಂತ ಜಾಹೀರಾತುಗಳಿಂದ ತಪ್ಪಿಸಿ ಮಾಯಾಜಾಲದಿಂದ, ಅಂತರ್ಜಾಲದಿಂದ ತಪ್ಪಿಸ್ಕೊಳ್ಬೇಕು ಹೇಗೆ ಅಂತ ನಮಗೆ ಉಪನಿಷತ್ತುಗಳು ಇಂದ್ರಿಯಗಳ ನಿಗ್ರಹದ ಬಗ್ಗೆ ಅದು ಪಾಠ ಮಾಡುತ್ತೆ. ಡೆಡ್ ಅಪೋಸಿಟ್. ಹೊರಗಿನ ಪ್ರಪಂಚಕ್ಕೂ ನಾವು ಹೊರಗಿನ ಪ್ರಪಂಚ ನಾವು ಹೇಳಿದ ನಿತ್ಯ ಜೀವನದ ಬಗ್ಗೆ ಅಲ್ಲ, ಯಾವುದರಿಂದ ತಮ್ಮ ಸಂಪಾದನೆ ಆಗುತ್ತೆ ಅಂತ ಯೋಚಿಸುವ ಮಂದಿ ನಮ್ಮ ಸಾವಿರಾರು ಜನರ ಬದುಕನ್ನ ಅವ್ರು ಹೇಳಿದಾಗೆ ನಾವು ಏನ್ ಯೋಚಿಸ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಏನನ್ನ ಮುಂದೆ ಗುರಿಯಾಗಿ ಇಟ್ಕೊಳ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ನಮ್ಗೆ ಇದು ಗೊತ್ತೇ ಆಗ್ತಿಲ್ಲ. ನಾವೇನಂದ್ರೆ ನಮ್ಮ ಫೋನು ನಮ್ ಬೇಕಾದ್ರೆ ನಾವು ನೋಡ್ತಿದ್ದೀವಿ ಅಂತ ಅನ್ಕೊಳ್ತಾ ಇದೀವಿ. ನಮ್ಮನ್ನು ಇನ್ನೊಬ್ರು ಗೊತ್ತಿಲ್ಲದ ಹಾಗೆ ಆಳ್ತಾ ಇದ್ದಾರೆ ಅನ್ನೋದು ಯಾವಾಗ ಅರ್ಥ ಆಗುತ್ತೋ ಆವಾಗ ನಿಜವಾದ ಆಳುವ ಭಗವಂತನ ಕೈಯಲ್ಲಿ ನಾವು ತಪ್ಪಿ ಹೋಗ್ತೇವೆ. ಅಂದ್ರೆ ಅದನ್ನು ಎಚ್ಚರಿಸಿಕೊಳ್ಳಿಲ್ಲ ಅಂದ್ರೆ ತಪ್ಪಿ ಹೋಗ್ತೇವೆ. ಅದಾಗದಂತೆ ನಮಗೆ ಎಚ್ಚರಿಸಲಿಕ್ಕೋಸ್ಕರ ಮಧ್ಯೇವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ದೇವತೆಗಳೆಲ್ಲರೂ ಎಂತೆಂಥ ಕಷ್ಟದ ಸ್ಥಿತಿ ಬಂದಾಗಲೂ ಕೂಡ ತಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದಂತ ವಾಮನ ರೂಪಿ ಪರಮಾತ್ಮನ ಚಿಂತನೆಯೇ ನಮ್ಮ ಬದುಕಿಗೆ ಶ್ರೇಯಸ್ಸು ಅಂತ ಭಾವಿಸಿದ್ರು. ಒಂದು ಉಪನಿಷತ್ತು ಅಂದ್ರೆ 3 ಸಂಗತಿಗಳು ಬರ್ತಾರೆ. ಒಂದು ಅದನ್ನ ಕಂಡವನು, ಒಂದು ಅದನ್ನ ಹೇಳುವ ಮಂತ್ರದ ಛಂದಸ್ಸು, ಮತ್ತು ಅದರಿಂದ ಪ್ರತಿಪಾದ್ಯವಾದ ರೂಪ. ಯಾವುದೇ ಮಂತ್ರ ಇದ್ದು ಕೂಡ ಇದು 3ರಲ್ಲಿ ಅದರ ಹೆಸರು ಬರಬೇಕು. ಒಂದು ಋಷಿಯಿಂದ ಬರಬೇಕು, ಒಂದು ಛಂದಸ್ಸಿನಿಂದ ಬರಬೇಕು, ಒಂದು ದೇವತೆಯಿಂದ ಬರಬೇಕು. ಯಾವುದೇ ಮಂತ್ರ ಹೇಳುವಾಗ ನಾವು ತಲೆ ಮುಟ್ಟಿ ಋಷಿಗೆ ತಲೆ ಬಾಗುವುದು ಅಂತ ಅರ್ಥ. ವೇದವ್ಯಾಸ ಋಷಿ ಅನುಷ್ಠುಪ್ ಛಂದ ವಿಶ್ವರೂಪಿ ಶ್ರೀ ಮಹಾವಿಷ್ಣುರ್ದೇವತಾ ಅಂತ ನಾವು ವಿಷ್ಣು ಸಹಸ್ರನಾಮಕ್ಕೆ ಹೇಳ್ತಾ ಇದ್ದೇವೆ ಅಂದ್ರೆ ಅದರ ಅರ್ಥ ವೇದವ್ಯಾಸರಿಗೆ ತಲೆ ಮಣಿದಿದ್ದೇನೆ, ನನ್ನ ಬಾಯಲ್ಲಿ ಅನುಷ್ಠುಪ್ ಛಂದಸ್ಸಿನ ದೇವತೆ ಬಾಯಲ್ಲಿ ತಪ್ಪಿಲ್ಲದಂತೆ ಸ್ವಚ್ಛವಾಗಿ ಆ ಮಾತುಗಳನ್ನು ನುಡಿಸಲಿ, ಮತ್ತು ಆ ಮಾತಿನಿಂದ ಪ್ರತಿಪಾದ್ಯವಾದ ದೇವತೆ ನನ್ನ ಹೃದಯದಲ್ಲಿ ಆ ಮಂತ್ರ ಮುಗಿಯುವ ತನಕ ನೆಲೆಸಿದ್ದಾನೆ, ಅವನಿಗೆ ನಾನು ಶರಣಾಗಿದ್ದೇನೆ, ಅದಕ್ಕೋಸ್ಕರ ನಾನು ಈ ಪಾರಾಯಣವನ್ನು ಮಾಡ್ತಾ ಇದ್ದೇನೆ ಅಂತ ಪ್ರತಿ ಸರ್ತಿಯೂ ನಾವು ಸಂಕಲ್ಪ ಮಾಡುವುದದು. ಸುಮ್ಮನೆ ಹಿಂಗ್ ಅನ್ಕೊಂಡು ಓಡಾಡ್ತಾ ಇರ್ತೇವೆ ನಾವು. ಅದು ಏನು ಅಂತ ಹೇಳಿದ್ರೆ ಭಾರಿ ಮಾತಾಡ ಕೈ ಕಾಲೆಲ್ಲ ಅಲ್ಲಾಡಿಸ್ತಾನೆ ಇರ್ತಾರೆ, ಸೊಂಟದ ಮೇಲೆ ಡ್ಯಾನ್ಸ್ ಆಗ್ತಾನೆ ಇರುತ್ತೆ. ಆದ್ರೆ ಅದು ಏನ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲದೆ ಇದ್ರೆ ಯಾವ ಫಲವನ್ನು ನಾವು ಋಷಿಗಳಿಂದಾಗ್ಲಿ ದೇವತೆಗಳಿಂದಾಗ್ಲಿ ಪಡೆಯಲು ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕಠ ಅಂತ ಇದಕ್ಕೆ ಮಂತ್ರಕ್ಕೆ ಹೆಸರು. ಕಠ ಅಂತ ಕಠ ಕೃಚ್ಛ್ರ ಜೀವನೆ ಅಂತ ಅತ್ಯಂತ ಕ್ಲಿಷ್ಟವಾದ ಬದುಕನ್ನು ತೃಪ್ತಿ ಅನ್ನುವ ಚಪ್ಪಲಿ ಹಾಕೊಂಡು ಓಡಾಡಿ ಬದುಕಿದವರು ಅವರು. ತೃಪ್ತಿ ಅನ್ನೋದು ಒಂದಿದ್ರೆ ಎಂತಹ ಕಷ್ಟದಿದ್ದು ಅವನಿಗೆ ಕಷ್ಟ ಅಂತ ಅನಿಸುವುದಿಲ್ಲ. ತೃಪ್ತಿ ಅನ್ನೋದು ಒಂದಿಲ್ಲ ಅಂದ್ರು ಅವನಿಗೆ ಎಷ್ಟು ಕೊಟ್ಟರು ಕೂಡ ಯಾವುದೋ ಇಲ್ಲದರ ಬಗ್ಗೆನೇ ಯೋಚನೆ ಬರುತ್ತೆ ಅವನಿಗೆ. ಇರುವುದೆಲ್ಲವ ಬಿಟ್ಟು ಇರದಿದುದರೆಡೆಗೆ ತುಡಿಯುವುದೇ ಜೀವನ ಅಂತ ಅದು ಪ್ರಶ್ನೆ. ಅದು ಆಗ ಬದುಕು ಅಂದ್ರೆ ಇದ್ದದ್ದನ್ನು ಯೋಚಿಸೋಣ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಗುಂಡು ಕಲ್ಲಿನ ಟಿವಿ ಇತ್ತು. ಪಕ್ಕದ ಮನೆಯವರು ಯಾರು ಆ ಕಡೆಯಿಂದ ವಿದೇಶದಿಂದ ಬೆಂಗಳೂರಿಂದ ಬಂದವರು ಗೋಡೆಗೊಂದೇನು ಅಂಟಿಸೋ ಟಿವಿ ಬಂತು. ಆಗ ಇವ್ರ ಮನೆಯಲ್ಲಿ ಶುರುವಾಯಿತು ತಕತೆ. ಅಯ್ಯೋ, ಅವ್ರ ಮನೆಯಲ್ಲಿ ಗೋಡೆ ಗಂಟಿಸೋ ಟಿವಿ ಬಂದ್ಬಿಟ್ಟಿದೆ, ನಮ್ಮಲ್ಲಿ ಇಲ್ಲಿ ಭೂತಾಕಾರದ ಟಿವಿ ಇದೆ, ಏನು ನಮ್ಮ ಮರ್ಯಾದೆ ಏನಾಗಬೇಕು? ಇಷ್ಟು ದಿವಸ ಯಾರ ಮನೆಯಲ್ಲೂ ಇಲ್ಲದೆ ಇದ್ದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ರಾಮಾಯಣ ಮಹಾಭಾರತ ನೋಡಿದಾಗಿಂದ ಇದೆ. ವಸ್ತು ತರಬಾರದು ಅಂತ ಹೇಳುದಲ್ಲ, ಆದ್ರೆ ಇಲ್ಲದೆ ಇರುವುದನ್ನೇ ನಾವು ಜಾಸ್ತಿ ಯೋಚಿಸ್ತೇವೆ ಹೊರತು ನಮ್ಮ ಹತ್ರ ಏನಿದೆ? ದೇವರು ಕೊಟ್ಟ ಒಳ್ಳೆ ಶರೀರ ಇದೆ, ಒಳ್ಳೆ ಮಾತಿದೆ, ಒಳ್ಳೆ ದೃಷ್ಟಿ ಇದೆ, ಒಳ್ಳೆ ಕಿವಿ ಇದೆ. ಇದಿಲ್ಲದವರು ಎಷ್ಟೋ ಜನ ಬದುಕಿನಲ್ಲಿ ಕಷ್ಟಪಡ್ತಾರೆ. ಗಂಜಿಗೂ ಯೋಚನೆ ಮಾಡಿ ಅಳ್ತಾ ಕೂತ್ರೆ ಗಂಜಿಯೂ ಇಲ್ಲದವನಿದ್ದಾನೆ, ಅವನಿಗಿಂತ ನಮ್ಮ ದೇವರು ಬೆಟರ್ ಆಗಿಟ್ಟಿದ್ದಾನೆ. ಅದನ್ನೇ ಯೋಚಿಸುವಂತೆ ಮಾಡುವುದು ನಮಗೆ ಈ ಉಪನಿಷತ್ತು. ಕೃಚ್ಛ್ರ ಜೀವನವನ್ನು ಮಾಡಿದ ಕಠರು ಅವರು ಋಷಿಗಳಾದ್ರಿಂದ ಅದಕ್ಕೆ ಹೆಸರೇ ಕಠೋಪನಿಷತ್ತು ಅಂತ ಬಂತು. ಯಾಜ್ಞೀಯ ಮಂತ್ರೋಪನಿಷತ್ತು ಇನ್ನೊಂದಿದೆ, ಇದಕ್ಕಿಂತ ಚಿಕ್ಕದು. ಇದು ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತು. ಈ ಈಶಾವಾಸ್ಯೋಪನಿಷತ್ತು ಅಥವಾ ಯಾಜ್ಞೀಯ ಮಂತ್ರೋಪನಿಷತ್ತು ಅದು ಯಜ್ಞನಾಮಕ ಪರಮಾತ್ಮನ ಸ್ತುತಿಯನ್ನೇ ಹೇಳ್ತಾ ಇದೆ. ಆದ್ರಿಂದಾಗಿ ದೇವತಾ ಪ್ರತೀಕವನ್ನ ಮಂತ್ರದ ಹೆಸರಾಗಿ ತಗೊಂಡ್ರು. ಅಂದ್ರೆ ಯಾಜ್ಞೀಯ ಮಂತ್ರ ಅಂತ ಯಾಕೆ ಬಂತು ಅಂದ್ರೆ ಯಜ್ಞನಾಮಕ ಪರಮಾತ್ಮನನ್ನು ಚಿಂತಿಸುವ ಮಂತ್ರ ಅಂತ. ಒಂದು ಋಷಿಯ ಹೆಸರಾಯಿತು, ಒಂದು ದೇವತೆಯ ಹೆಸರಾಯಿತು. ನಾವು ಗಾಯತ್ರಿ ಅಂತ ಹೇಳ್ತೇವೆ. ಗಾಯತ್ರಿ ಅನ್ನೋದು ಛಂದಸ್ಸಿನ ಹೆಸರು. ಛಂದಸ್ಸು ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಬೇಕು. ಛಂದಸ್ಸು ಅಂದ್ರೆ ಮೀಟರ್. ಮೀಟರ್ ಅಂದ್ರೆ ಏನು? ನಾವು ಯಾವುದೇ ದಾಸರ ಸಾಹಿತ್ಯವನ್ನು ಹಾಡುವಾಗಲೂ
ಅದರಲ್ಲಿ ಒಂದು ಕ್ರಮ ಇರುತ್ತೆ, ಅಕ್ಷರಗಳು ಯದ್ವಾತದ್ದು ಇರಲ್ಲ. ನಮ್ಗೆ ಮುಂದಿನ ನುಡಿಗೆ ಹೋಗುವಾಗ ಚೂರು ಹೆಚ್ಚು ಕಮ್ಮಿ ಆದ್ರೆ ಏನೋ ಸಮಸ್ಯೆ ಇರುತ್ತೆ. ತುಂಬಾ ರಾಗವಾಗಿ ಆಡಿದ್ರೆ ಏನೇನು ಬೇಕಾದ್ರೂ ಆಡ್ಬೋದು. ಆದ್ರೆ ಅದನ್ನ ಹೀನ ಗುಣಂಗಳ ಹಿಂಗದೆ ಗಂಗೆ ಯತಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲ ನೆನೆಯದೆ ಮೌನವ ಮಾಡಿದರೇನು ಫಲ. ಅದರಲ್ಲಿ ಒಂದು ಫಲ ನಾವು ಎಗರಿಸಿದ್ರೆ ಈ ಛಂದಸ್ನಲ್ಲಿ ಈ ಟೋನ್ ಅಲ್ಲಿ ಹೇಳಿಕ್ ಬರುದಿಲ್ಲ. ನಾನು ಸಂಗೀತ ಹೇಳಿದ್ದಲ್ಲ, ಹೇಳುವ ಅಕ್ಷರಗಳನ್ನ ಸ್ವಲ್ಪವೂ ಮಧ್ಯದಲ್ಲಿ ಗ್ಯಾಪ್ ಕೊಡದೆ ಸೀದಾ ಹೇಳಿದ್ದು, ಇದನ್ನ ಛಂದಸ್ಸು ಅಂತಾರೆ. ಈಗ ಪೂಜ್ಯಾಯ ರಾಘವೇಂದ್ರಾಯ 8 ಅಕ್ಷರ, ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನ ತಾಂ ಕಾಮ ಧೇನವೇ. ಇದು 8 ಅಕ್ಷರದ 4 ಪಾದಗಳಲ್ಲಿ ಅನುಷ್ಠುಪ್ ಅನ್ನುವ ಛಂದಸ್ಸನ್ನು ಇದಕ್ಕೆ ಹೇಳುದು. ಅನುಷ್ಠುಪ್ ಛಂದಸ್ಸು ಅಂದ್ರೆ ಒಂದು ಪಾದದಲ್ಲಿ 8 8 8 8 ಬಂತು ಅಂದ್ರೆ ನಿಮಗೆ ಈಗ ನೋಡಿ, ಅಕಸ್ಮಾತ್ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ಸುನಮತಾಂ ಕಾಮಧೇನವೇ ಅಂತ ನೀವೇನಾದ್ರೂ ಸೂ ಸೇರಿಸಿದ್ರೆ ಅಕ್ಷರದ ಎಲ್ಲೋ ಹೆಚ್ಚು ಕಮ್ಮಿ ಆಯ್ತು, ಬಾಯಲ್ಲಿ ಹೇಳುವಾಗ ಅದು ಅಕ್ಷರ ಹೋಯ್ತು, ಎಲ್ಲೋ ತಪ್ಪಿತು ಅಂತ ಗೊತ್ತಾಗುತ್ತೆ. ಹಾಗೆ ನಮ್ಮ ಅಕ್ಷರ ದೋಷಗಳನ್ನ ತಪ್ಪಿಸುವುದಕ್ಕಾಗಿ ಒಂದು ಮೀಟರ್ ಇರುತ್ತೆ. ನಾವೇನಾದ್ರೂ ತಪ್ಪು ಹೇಳ್ತಾ ಇದ್ದೇವೆ ಅಂದ್ರೆ ಕೂಡಲೇ ಗೊತ್ತಾಗುತ್ತೆ ಆ ಅಕ್ಷರವನ್ನ ಹೆಚ್ಚು ಮಾಡ್ತಾ ಇದ್ದೇವೋ ಕಮ್ಮಿ ಮಾಡ್ತಾ ಇದ್ದೇವೋ ಅಂತ. ಕೆಲವೊಮ್ಮೆ ಉಪನಿಷತ್ತಿನಲ್ಲಿ ಬೇಕು ಅಂತ ಅವ್ರು ಅಕ್ಷರ ಕಮ್ಮಿ ಮಾಡ್ತಾರೆ, ಅದಕ್ಕೊಂದು ಕಾರಣ ಇರುತ್ತೆ. ಆದ್ರೆ ಸಾಮಾನ್ಯ ಎಲ್ಲ ನಿಯಮಗಳಿಗೂ ಒಂದು ಅಪವಾದ ಇರುತ್ತೆ ಅನ್ನೋ ಹಾಗೆ ಕೆಲವು ಕಡೆ ಇರುತ್ತೆ, ಆದ್ರೆ ಹೆಚ್ಚು ಕಮ್ಮಿ ಈ ನಿಯಮದಲ್ಲಿ ಇರುತ್ತೆ. ಇಂತಹದ್ದು ಹಲವು ರೀತಿಯ ಛಂದಸ್ಸಿದೆ. ಈಗ 6 ಅಕ್ಷರ ಇದ್ದು ಒಂದು ಛಂದಸ್ಸನ್ನು ಹೇಳಿದ್ರೆ 6 4 24 ಗಾಯತ್ರಿ. 7 ಅಕ್ಷರದ ಛಂದಸ್ಸಿದ್ರೆ 28 ಅಕ್ಷರದ ಉಷ್ಣಿಕ್. 8 ಅಕ್ಷರದಲ್ಲಿದ್ರೆ ಅನುಷ್ಠುಪ್. 9 ಅಕ್ಷರದಲ್ಲಿದ್ರೆ ಅದು ಬೃಹತ್. 10 ಅಕ್ಷರದಲ್ಲಿದ್ರೆ ಪಂಕ್ತಿ. 11 ಅಕ್ಷರದಲ್ಲಿ ಇದ್ರೆ ತ್ರಿಷ್ಟು. 12 ಅಕ್ಷರದಲ್ಲಿದ್ರೆ ಬೃಹತಿ. ಇದು ಪ್ರಧಾನ 7. ಇದೀಗ ಪೂರ್ವದಲ್ಲಿ 7, ಪರದಲ್ಲಿ 7, ಇನ್ನು ಮುಂದೆ ಹೋದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಛಂದಸ್ಸು ಒಂದು ಪಾದದಲ್ಲಿ. ಈಗ ಉತ್ತಪ್ತ ತ್ಯುತ್ಕಟ ತ್ವಿಟ್ರ ಕಟ 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 ಧ್ವಾನ ಸಂಘಟ್ಟನೋದ್ಯದ್ ಅನ್ನೋದು ಒಂದು ಸಾಲು. ಆ ಒಂದು ಸಾಲು 21 ಅಕ್ಷರ ಇದೆ. ಅಂತಹ 21 ಅಕ್ಷರ 4 ಸರ್ತಿ ಸೇರಿದ್ರೆ 84 ಅಕ್ಷರದ ಒಂದು ಛಂದಸ್ಸು. ಹೀಗೆ ಆ ಮೀಟರ್ ನಲ್ಲಿ ಒಂದೊಂದು ದೇವತೆಗಳಿದ್ದಾರೆ. ಈಗ ಅನುಷ್ಠುಪ್ ನಮಗೆ ಸಂಬಂಧಪಟ್ಟದ್ದಾದ್ರೆ ಅನುಷ್ಠುಪ್ಪಿಗೆ ಸಂಬಂಧಪಟ್ಟಂತೆ ರೋಹಿಣಿ ಚಂದ್ರನ ಮಡದಿಯಾದವಳು ದೇವತೆ. ಅವಳು ನಮ್ಮ ನಾಲಿಗೆಯಲ್ಲಿ ಆ ಉಚ್ಚಾರಣೆ ಮಾಡುವಾಗ ತಪ್ಪಾಗದಂತೆ ನಮ್ಮನ್ನು ರಕ್ಷಿಸ್ತಾಳೆ. ಅದಕ್ಕೋಸ್ಕರ ನಾವು ಅನುಷ್ಠುಪ್ ಛಂದ ಅಂತ ಹೇಳುವಾಗ ಅಗ್ನಿಯ ಜೊತೆ ಅಥವಾ ಚಂದ್ರನ ಜೊತೆಗಿರುವ ರೋಹಿಣಿಯನ್ನ ನೆನಪಿಸಿಕೊಂಡು ಹೇಳಿದ್ರೆ ನಮ್ಮ ಮಾತು ತಪ್ಪುವುದಿಲ್ಲ. ಇಲ್ಲಾಂದ್ರೆ ನಾನು ಏನೋ ಹೇಳ್ತಿದ್ದೆ, ಏನೋ ಆಗೋಯ್ತು, ನಾನು ಈ ವಿಷ್ಣು ಸಹಸ್ರನಾಮ ಶುರು ಮಾಡಿರ್ತೇವೆ, ಒಂದೋ ಬೇಗ ಮುಗಿದು ಹೋಗುತ್ತೆ. ಇಲ್ಲ, ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಆದ್ರೂ ಮುಗಿಯುವುದೇ ಇಲ್ಲ, ಸುತ್ತುತ್ತಾನೇ ಇರುತ್ತೆ, ಎಲ್ಲೋ ಆಯ್ತು ಅಂತ ಗೊತ್ತಾಗಲ್ಲ. ಆ ರೀತಿ ದಾರಿ ತಪ್ಪದಂತೆ ಎಚ್ಚರದಿಂದ ನಮಗೆ ಮಂತ್ರಗಳನ್ನು ಉಚ್ಚರಿಸುವ ಶಕ್ತಿಯನ್ನ ಈ ಛಂದಸ್ಸಿನ ದೇವತೆಗಳು ಕೊಡುತ್ತಾರೆ. ಒಟ್ಟು ಇದರ ಸಬ್ಜೆಕ್ಟ್ ಏನು ಕಠೋಪನಿಷತ್ತಿನಲ್ಲಿ ಅಂದ್ರೆ ಪ್ರಧಾನವಾಗಿ ಯಮದೇವ ನಚಿಕೇತನಿಗೆ ಉಪದೇಶ ಮಾಡಿದ ಭಾಗ. ಈ ಉಪದೇಶದ ಸಂಗತಿ ಯಾಕೆ ಬಂತು ಅಂದ್ರೆ ವಾಜಶ್ರವಸ್ ಅಂತ ಒಬ್ಬ ಋಷಿ. ಅವನು ದೊಡ್ಡ ಋಷಿ ಅಂದ್ರೆ ಸಾಮಾನ್ಯ ಋಷಿ ಅಲ್ಲ, ಬಹಳ ಶ್ರದ್ಧಾಳುವಾದ ಋಷಿ. ಅವನು ಈ ಹಿಂದೆ 2 ಬಾರಿ ಸರ್ವಸ್ವ ದಾನ, ಇದು ನಾವು ಕಲ್ಪಿಸ್ಕೊಳ್ಳಿಕ್ಕೂ ಕಷ್ಟ ಇದೆ. ಪುಟ್ಟ ಬಟ್ಟೆಯಿಂದ ಮನೆಯಿಂದ ಹೊರಡುದು, ಎಲ್ಲವನ್ನು ಯಾರಿಗಾದ್ರೂ ಕೊಟ್ಟು ಹೋಗುದು. ಮತ್ತೆ ಎಲ್ಲೋ ನಮ್ಮ ಮುತ್ತಿಗಿ ಶ್ರೀನಿವಾಸ ರಾಯರು ಅಂತ ಅವರು ಆಮೇಲೆ ಆಘೋನಿಯಲ್ಲಿ ಒಬ್ರು ಸ್ವಾಮಿಗಳಾದ್ರು. ಆಮೇಲೆ ಅವರು ಈ ರೀತಿ 3 ಸರ್ತಿ ಸರ್ವಸ್ವವನ್ನು, ಏನು 1 ರೂಪಾಯಿ 2 ರೂಪಾಯಿ ಅಲ್ಲ, 10 ಎಕರೆ ಆಸ್ತಿಗಳನ್ನ ಬಿಟ್ಟು ಇನ್ನೊಂದು ಕಡೆಗೆ ಹೋಗಿ ಎಲ್ಲೋ ಅಧ್ಯಯನ ಮಾಡ್ತಾ ಸಾಧನೆ ಮಾಡ್ತಾ ಇದ್ದಾಗ ಮತ್ತೆ ಬಂತು ಸಂಪತ್ತು. ಜ್ಞಾನ ಇದ್ರೆ ಸಂಪತ್ ಬೆನ್ನ ಹಿಂದೆ ಬರುತ್ತೆ. ನಾವು ಸಂಪತ್ತಿನ ಬೆನ್ನ ಹಿಂದೆ ಹೋದ್ರೆ ಜ್ಞಾನ ನಮ್ಮನ್ನು ಬೆನ್ಬಿಡುತ್ತೆ. ಆದ್ರೆ ನಾವು ಜ್ಞಾನದ ಬೆನ್ನ ಹಿಂದೆ ಹೋದ್ರೆ ಸಂಪತ್ ನಮ್ಮ ಬೆನ್ನಿಗೆ ಬರುತ್ತೆ. ಹಾಗೆ ವಾಜಶ್ರವಸ್ಸು ಈ 2 ಬಾರಿ ಮೊದಲೇ ಅದಕ್ಕೆ ಸರ್ವವೇದಸ್ ಅಂತ ಹೆಸರು ಆ ವ್ರತಕ್ಕೆ. 2 ಸರ್ತಿ ಸಮಗ್ರ ದಾನ ಮಾಡಿದ್ದ, 3ನೇ ಸರ್ತಿ ಮತ್ತೆ ದಾನ ಮಾಡೋದಕ್ಕೋಸ್ಕರ ಸಂಕಲ್ಪ ಮಾಡಿ ಉಷನ್ಹವೇ ವಾಜಶ್ರವಸಃ ಸರ್ವವೇದ ಸಂದದೌ ಎಲ್ಲವನ್ನು ದಾನ ಮಾಡಿದ. 2 ಮಕ್ಕಳು ಅವನಿಗೆ. ಮೊದಲನೆಯವನು ಶ್ವೇತಕೇತು ಅಂತ, 2ನೇವನು ನಚಿಕೇತ ಅಂತ. ಶ್ವೇತಕೇತು ಬಹಳ ಬುದ್ಧಿವಂತ, ಚುರುಕು. ಅವನನ್ನು ಗುರುಕುಲಕ್ಕೆ ಹಾಕಿದ್ದ. ಈ ನಚಿಕೇತ ಸ್ವಲ್ಪ ಇಂಟ್ರೋವರ್ಟ್. ಅವನು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅಲ್ಲೇ ಇದು ಬಿಡ್ತಿದ್ದ, ಹೊರಗೆ ಬರ್ತಿರ್ಲಿಲ್ಲ. ಅವನಲ್ಲಿ ಯೋಚನೆ ಮಾಡ್ತಿದ್ದ. ಅಲ್ಲಿ ಒಂದು ಪಾತ್ರೆ ನೋಡಿದ್ರೆ ಆ ಪಾತ್ರೆಯಲ್ಲಿ ನಮ್ಮ ಸ್ವಲ್ಪ ದಡ್ಡತನ ಇದ್ರೆ ತುಪ್ಪ ಹೀಗೆ ಹಿಡ್ಕೊಂಡಿರ್ತಾನೆ. ಅವನಿಗೆ ಜಸ್ಟ್ ತರ್ಕಪಾಠ ಆಗಿದ್ರೆ ಆ ದಾರ ಅದೇ ಅಂತ ಹೇಳಿರ್ತಾರೆ.
ಅವನು ಹೀಗೆ ಮಾಡುವಾಗ ನಮ್ಮದು ಅದೇನೋ ಡಾಲ್ಡ ಇರುತ್ತೆ, ತುಪ್ಪ ಅನ್ಕೊಂಡಿರ್ತೀವಿ, ಅದು ಹೀಗೆ ಮಾಡಿದ್ರೆ ತುಪ್ಪ ಬೀಳೋದು. ಆಗ ಅವನಿಗೆ ಈ ತುಪ್ಪಕ್ಕೆ ಪಾತ್ರೆ ಆಧಾರೋ ಪಾತ್ರೆಗೆ ತುಪ್ಪ ಆಧಾರೋ ಅಂತ ತಲೆಯಲ್ಲಿ ಚಿಕ್ಕ ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ಆದ್ರೆ ಇವನು ಹಾಗಲ್ಲ, ಎಲ್ಲೆಡೆ ಭಗವಂತನ ದೃಷ್ಟಿ ಅವನಿಗೆ ಕಾಣಿಸ್ತಾ ಇತ್ತು. ನ ಚಿಕೇತ, ಚಿಕೇತ ಅಂದ್ರೆ ಮಾಡುವುದು ಅಂತ ಅರ್ಥ. ನ ಚಿಕೇತ ಅಂದ್ರೆ ಏನೂ ಮಾಡ್ತಿರ್ಲಿಲ್ಲ, ಯಾವ ಕೆಲಸದಲ್ಲೂ ಅವನಲ್ಲೊಂದು ಆಸಕ್ತಿ ಕಾಣ್ತಿರ್ಲಿಲ್ಲ. ಅಪ್ಪ ಅನ್ಕೊಂಡೆ ಈ ಇವನನ್ನು ಗುರುಕುಲಕ್ಕೆ ಹಾಕಿ, ಗುರುಗಳೇ ನನ್ನನ್ನು ಬೈದು ಬಿಡ್ತಾರೆ, ಎಂತಕ್ಕೆ ಇವನನ್ನು ಇಲ್ಲಿಗೆ ಹಾಕಿದ್ರಿ, ಇವನು ಏನು ಗುರುಕುಲದ ಕೆಲಸಕ್ಕೂ ಬರಲ್ಲ, ಪಾಠ ಕೇಳುವಾಗ್ಲೂ ಆಕಾಶ ನೋಡ್ತಾ ನಕ್ಷತ್ರ ಲೆಕ್ಕ ಮಾಡ್ತಾ ಇದ್ದಾನೆ ಅಂತಂದ್ರೆ ಏನ್ ಪಾಠ ಮಾಡುದು, ಕಳಿಸುದಿಲ್ಲ ಅಂತ ಅನ್ಕೊಂಡು ಮನೆಯಲ್ಲೇ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಹೇಳಿದ್ರೆ ಮಾಡ್ಕೊಂಡಿರುದು ಅಂತ. ಅವತ್ತು ಆ ಯಜ್ಞದ ಸಂಕಲ್ಪ ಮಾಡ್ಲಿಕ್ಕೆ ಹೋದಾಗ ನದಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರು. ಸ್ನಾನ ಮಾಡೋಕೆ ಇವನ್ ಕೈಗೆ ತಂಬಿಗೆ ಮತ್ತು ಬಟ್ಟೆ ಕೊಟ್ಟಿದ್ರು. ಇವನು ತಂಬಿಗೆ ಬಟ್ಟೆ ಹಿಡ್ಕೊಂಡು ನದಿಯಲ್ಲಿ ಹಾಗೆ ಕೂತಿದ್ದವನು. ಅಲ್ಲೇನೋ ನದಿಯಲ್ಲಿ ಕಾಣಿಸ್ತು ಅಂತ ಆ ತಂಬಿಗೆ ಮತ್ತೆ ಬಟ್ಟೆ ಎರಡನ್ನ ಬಿಟ್ಟು ಆ ನದಿಯಲ್ಲಿ ಏನೋ ನೋಡ್ತಾ ಕೂತ್ ಬಿಟ್ಟ. ಇವರು ಸ್ನಾನ ಮುಗಿಸಿ ಬಟ್ಟೆ ಕೊಡು ತಂಬಿಗೆ ಕೊಡು ಅಂದ್ರೆ ಅದು ನೀರಲ್ಲಿ ಹೋಗ್ಬಿಟ್ಟಿದೆ. ಸಿಡುವಂತವನಿಗೆ ಎಷ್ಟು ದಾನ ಮಾಡ್ಲಿಕ್ಕೆ ಇದ್ದಿದ್ದು, ಆಗ ಸಿಡುವಂತು. ಏನು ನಿನ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಇಷ್ಟು ಬೇಜವಾಬ್ದಾರಿತನ ಇದೆ, ನಿನ್ನ ಹೇಗೆ ಬದುಕ್ತಿ, ಹಾಗೆ ಹೀಗೆ ಸರ್ರಿ ಬೈಕೊಂಡೇ ಬಂದ್ರು. ಬೈಕೊಂಡು ಬಂದು ಈ ಸಂಕಲ್ಪ ಮಾಡಿ ಸರ್ವವನ್ನು ಕೊಡುದು ಅಂತ ಕೊಡ್ತಾ ಇದ್ರು. ಕೊಡುವಾಗ ಈ ಹುಡುಗನಿಗೆ ಅನ್ನಿಸ್ತು, ಅಯ್ಯೋ ನಮ್ಮಪ್ಪ ಮಾಡುವ ಕೆಲಸದಲ್ಲೂ ಒಂದು ಎಡವಟ್ಟು ಮಾಡ್ತಾ ಇದ್ದಾನಲ್ಲ. ಏನ್ ಮಾಡ್ತಿದ್ರು ಅಂದ್ರೆ, ಒಳ್ಳೆಯ ಕರಿಯುವ ಹಾಲುಗಳುಳ್ಳ ಹಸುಗಳನ್ನ, ಚೆನ್ನಾಗಿ ಕರಿಯುವ ಹಸುಗಳನ್ನ ತಮ್ಗೆ ಯಾರು ಪರಿಚಯ ಇದ್ದಾರೋ ಅವ್ರಿಗೆ ಕೊಡ್ತಿದ್ದ. ಇನ್ನು ಕರೆದ್ರೆ ಕೆಚ್ಚಲೆ ಕೈಲಿ ಬರ್ಬೇಕು, ಮೇಯ್ಲಿಕ್ಕೆ ಹಾಕ್ಲಿಕ್ಕೆ ಅದು ಅಲ್ಲೇ ಉದುರು ಬೀಳ್ಬೇಕು, ಕರ್ಕೊಂಡು ಹೋದ್ರೆ ಅಲ್ಲೇ ತಗೊಂಡೋಗಿ ಹೊಂಡ ಮಾಡಿ ಹೂತ್ಕೊಂಡ್ ಗಿಡ ನೆಡ್ಬೇಕು. ಅಂತ ಹಸುಗಳನ್ನ ಪಾಪ ಬನ್ನಿ ಬನ್ನಿ ಬ್ರಾಹ್ಮಣರೇ ಅಂತ ಯಾರೋ ಗೊತ್ತಿಲ್ಲ ಪರಿಚಯ ಇಲ್ಲದವ್ರನ್ನೆಲ್ಲ ಕರೆದು ಕೊಡ್ತಿದ್ದ. ಇವನಿಗೆ ಬೇಜಾರಾಯ್ತು, ಅಪ್ಪ ಎಂತ ಕೆಲಸ ಮಾಡ್ತಿದ್ದಾನೆ. ಕೊಡುವಾಗ ಯಾವತ್ತೂ ಇನ್ನೊಬ್ಬರಿಗೆ ಒಂದು ನಮ್ಮ ಸೊತ್ತು ಕೊಡಬೇಕು, ಇನ್ನೊಬ್ಬರ ಜ್ಯೋತಿಯಿಂದ ಕೈ ಯಾಕೆ ಕೊಡುದಲ್ಲ. ನಮ್ಗೆ ಇವತ್ತೆಲ್ಲ ಗೃಹಲಕ್ಷ್ಮಿ ಮತ್ತೊಂದು ಗೃಹ ಜ್ಯೋತಿ ಎಲ್ಲ ನಮ್ ಕಿಸೆಯಿಂದನೇ ತೆಗೆದು ನಮ್ಗೆ ಕೊಟ್ಟು ನಮ್ಮನ್ನೇ ಮೂರ್ಖರನ್ನಾಗಿ ಮಾಡುವಂತ ವ್ಯವಸ್ಥೆ. ಆದ್ರೆ ನಮ್ಗೆ ಗೊತ್ತಾಗಲ್ಲ ಏನ್ ಅದ್ಭುತ, ಏನ್ ಸರ್ಕಾರ ಅಂತ ಗೊಬ್ಬರ ಹಿಡ್ಕೊಳ್ತಾ ಇರ್ತೇವೆ. ಆದ್ರೆ ದಾನ ಅಂದ್ರೆ ಯಾವತ್ತು ಹೇಗಿರ್ಬೇಕು ಅಂದ್ರೆ, ಅವನು ದುಡಿದು ಸಂಪಾದಿಸೋದನ್ನ ಇನ್ನೊಬ್ರಿಗೆ ಕೊಡ್ಬೇಕು. ಕೊಟ್ಟ ಮೇಲೆ ಕೊಡುವ ಮುಂಚೆ ಬೇಕಾದ್ರೆ 2 ಸಲ ಯೋಚನೆ ಮಾಡ್ಲಿ, ಯೋಗ್ಯನೋ ಹಾಳಾಗುತ್ತೋ, ಎಲ್ಲ ಕುಡುಕ ಗಿಡುಕಾಗಿ ನಾವು ಕೊಟ್ಟು ನಮ್ಮ ಎದುರುಗಡೆ ಕುಡಿದು ಸತ್ತ ಅಂದ್ರೆ ಅದ್ರ ದೋಷ ಎಲ್ಲ ಅವನಿಗೆ. ಹಾಗಾಗಿ ಅಂತ ಸಂದರ್ಭ ಕೊಡುವ ಮುನ್ನ 2 ಸಲ ಯೋಚನೆ ಮಾಡ್ಲಿ. ಕೊಟ್ಟ ಮೇಲೆ 3 ದಿವಸ ಆದ್ಮೇಲೆ ಕೊಡುವಾಗ, ಏನ್ರಿ ಮೊನ್ನೆ ಸೈಕಲ್ ಕೊಟ್ಟಿದ್ದೆ ಬರೀ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಊರವರಿಗೆಲ್ಲ ಕೇಳುವಾಗ ನಾನು ಸೈಕಲ್ ಕೊಟ್ಟಿದ್ದೆ ಅಂತ ಗೊತ್ತಾಗುವ ಹಾಗೆ ಮಾಡುವ ದುಸ್ಸಾಹಸವನ್ನು ಮಾಡಬಾರ್ದು. ಕೊಟ್ಟ ಮೇಲೆ ಅವನು ಏನ್ ಬೇಕಾದ್ರೂ ಮಾಡ್ತಾನೆ, ಅದು ಅವನ ಹತ್ರ ಇಲ್ಲ ಅಂತ ಕೊಡುದಲ್ಲ, ಅವನು ಯೋಗ್ಯ ಅಂತ ಕೊಡ್ಬೇಕು ಯಾವಾಗ್ಲೂ. ದಾನ ಮತ್ತು ಸಹಾಯ ಎರಡಕ್ಕೆ ವ್ಯತ್ಯಾಸ ಇದೆ. ಸಹಾಯ ಅನ್ನೋದು ಇಲ್ಲದವನಿಗೆ ಕಷ್ಟದಲ್ಲಿ ಕೊಡುದು, ಅಲ್ಲಿ ನೀವು ಆ ದಾನ ಅಂತ ಹೇಳಿಕ್ಕಿಲ್ಲ. ಈಗ ನಾವು ಶ್ರಾದ್ದ ಮಾಡುದಿಲ್ಲ, ನಾವು ಅನಾಥಾಲಯದಲ್ಲಿ ಊಟ ಹಾಕ್ತೇವೆ ಅಂದ್ರೆ ಅದು ಹಾಕಿ, ಊಟ ಹಾಕೋದು ಬೇಡ ಹೇಳಿಲ್ಲ, ಆದ್ರೆ ಶ್ರಾದ್ದದ ಬದಲಾದಲ್ಲ. ಶ್ರಾದ್ದ ಬೇರೆಯೇ, ನಿಮ್ಮ ಅನಾಥಾಲಯದಲ್ಲಿ ನೀವು ಕೊಡುವಂತಹ ದತ್ತಿಯೋ ಏನೋ ಇದೆ ಅದು ಬೇರೆ. ಆ ಕ್ರಮದಲ್ಲಿ ದಾನ ಅಂತ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ದಾನ ಅಂತ ಯಾವಾಗ ನಾವು ಕೊಡ್ತೇವೋ ಆ ದಾನ ಅಂದು ಜ್ಞಾನಕ್ಕಾಗಿ ಬಳಕೆ ಆಗ್ಬೇಕು, ಆಗ ಅದು ಪೂರ್ಣ ಫಲ ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮಪ್ಪ ಮಾಡುವಂತ ಕೆಲಸದಲ್ಲಿ ಪಾಪ ತಗೊಂಡು ಹೋದವರಿಗೆ ಇಷ್ಟು ಅನ್ಯಾಯ ಆಗುತ್ತಲ್ಲ ಅಂತ ಯೋಚನೆ ಮಾಡಿ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀನಿ, ಕನಿಷ್ಠ ಪಕ್ಷ ಬೇರೆ ಎಲ್ಲ ಯಾರ್ಯಾರಿಗೋ ಕೊಟ್ಬಿಟ್ಟು ನನ್ನನ್ನು ಯಾರಾದ್ರೂ ಒಬ್ಬ ವೃದ್ಧ ಮನೆಯ ದಂಪತಿಗಳಿಗೆ ಕೊಟ್ರೆ ಅವ್ರ ಮನೆ ಸೇವೆ ಮಾಡಿಕೊಂಡು ಅವ್ರ ಬಟ್ಟೆ ಹೋಗ್ಕೊಂಡು ಅವ್ರ ಪಾತ್ರೆ ತೊಡ್ಕೊಂಡು ಮನೆಯಲ್ಲಿ ಇದ್ದು ಅವರಿಗೊಂದು ಉಪಯೋಗಕ್ಕಾದ್ರೂ ಒಂದು ದಾನ ಆದ್ರೂ ನಿನಗೆ ನಿನ್ನ ಮುಂದಿನ ಗತಿಗೆ ಒಂದು ಏರಾಗಿ ಮೆಟ್ಟಿಲಾಗಿ ನಾನು ಯಾರಿಗಾದ್ರೂ ಸೇರ್ಬೇಕು. ಕಸ್ಮೈ ಮಾಂ ದಾಸ್ಯಸಿ ತಥಾ ಕಸ್ಮೈ ಮಾಂ ದಾಸ್ಯಸಿ ಅಂತ ದ್ವಿತೀಯಂ ತೃತೀಯಂ 1 ಬಾರಿ 2 ಬಾರಿ 3 ಬಾರಿ ಕೇಳಿದ. ಅಪ್ಪನಿಗೆ ಮೊದಲೇ ಪಾತ್ರೆ ಕಳೆದ ಸಿಟ್ಟಿತ್ತು, ತಂಬಿಗೆ ಬೆಳ್ಳಿ ತಂಬಿಗೆ ಕಳೆದು ಬಿಟ್ಟಿದ್ದ, ಬಟ್ಟೆನೂ ಹಾಗೆ ನೀರಲ್ಲಿ ತೊಯ್ದುಕೊಂಡು ಹೋಗ್ಬಿಟ್ಟಿತ್ತು. ಸಿಟ್ಟು ಬಂದು ಮೃತ್ಯುವೇತ್ವಾದ ದಾನಿ, ಹೋಗ್ ನಿನ್ನ ಮೃತ್ಯುವೆ ಕೊಟ್ಟಿದ್ದೇನೆ ಅಂತ ಅಂದುಬಿಟ್ಟ. ಇವನು ಮೃತ್ಯು ಕೊಟ್ಟಿದ್ದಕ್ಕೆ ಬೇಜಾರಾಗಿಲ್ಲ, ತಲೆ ಚಚ್ಕೊಂಡ, ಈ ದಾನನೂ ಹಾಳು ಮಾಡ್ಬಿಟ್ಟಿಯಲ್ಲ. ಬಹೂನಾಂ ಏನಿ ಪ್ರಥಮಃ ಬಹೂನಾಂ ಏನಿ ಮಧ್ಯಮಃ ಕಿಂ ಸ್ವಿದ್ಯಮಸ್ಯ ಕರ್ತವ್ಯಂ ಯನ್ಮಯಾಂತ್ಯ ಕರಿಷ್ಯತಿ. ಯಮನಿಗೆ ನನ್ನಂತವರು 1000 ಜನ ಹೋಗ್ತಾ ಇದ್ದಾರೆ, ನಾನು ಹೋಗುವ ಮುನ್ನವೂ ಹೋಗ್ತಾ ಇದ್ರು, ನಾನು ಹೋದ ಮೇಲೂ ಮುಂದೆ ಬರೋರಿದ್ದಾರೆ. ಅವನಿಗೆ ನಾನು ಮನೆಯಲ್ಲಿ ಏನೂ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ, ಅವನಿಗೆ ವ್ಯರ್ಥ. ನನ್ನಂತವ್ರು ಕೋಟಿ ಜನ ನಿತ್ಯ ಅಡ್ರೆಸ್ ತಗೊಂಡು ಹೋಗ್ತಾ ಇರ್ತಾರೆ. ಬೇಡ ಅಂದ್ರು ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಮಜ್ಜಂತೀತಿ ಅದ್ಭುತಂ. ಯಮಧರ್ಮ ಹೇಳ್ತಿರ್ತಾನಂತೆ, ಬ್ಯಾಡ್ರಪ್ಪೋ ನರಕಕ್ಕೆ ಬರಬೇಡ್ರಿ, ನಾಲಿಗೆ ಇದೆಯಲ್ವಾ, ನಾರಾಯಣ ನಾಮ ಇದೆಯಲ್ವಾ, ಅದನ್ನು ಉಚ್ಚಾರಣೆ ಮಾಡಿ ಸ್ವರ್ಗಕ್ಕೆ ಹೋಗಿ ದೊಡ್ಡ ಬಾಗಿಲಿದೆ, ಯಾರು ಹೋಗ್ತಿಲ್ಲ ಅಲ್ಲಿ. ಇದು ಚಿಕ್ಕ ಬಾಗಿಲು, ಒಂದು ಕತ್ಲೆ, ಏನೋ ಪಬ್ಬು ಕ್ಲಬ್ ಅನ್ಕೊಂಡು ಎಲ್ಲ ಅದ್ರೊಳಗೆ ನುಗ್ತಾ ಇದ್ದಾರೆ.
ನರಕದೊಳಗೆ. ಅವನು ಬರಬೇಡಿ ಅಂತ ಇಷ್ಟು ಬೊಬ್ಬೆ ಹೊಡಿತಾನೆ. ಅಂಥವನ ಹತ್ತಿರ ಹೋಗಿ ನಾನು ಏನು ಅವನಿಗೆ ಸಹಾಯ ಮಾಡಲಿ, ಯಾವ ರೀತಿಯಲ್ಲ ಕೂಡ ಈ ದಾನ ಉಪಯೋಗಕ್ಕಾಗಲಿಲ್ಲ ಅಂತ ತಲೆ ಚಚ್ಕೊಂಡ. ತುಂಬ ಸುಂದರವಾದ ಮಂತ್ರ. ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವಾಜಾಯತೆ ಪುನಃ. ಹೇಗೆ ನಿತ್ಯ ಸಸ್ಯಗಳು ಬೇಸಿಗೆಗಾಲದಲ್ಲಿ ಒಣಗಿ ಹೋಗ್ತಾರೆ, ಮತ್ತೆ ಮಳೆ ಬಿದ್ದಾಗ ಮತ್ತೆ ಚಿಗುರೊಡೆದು ಹೊಸ ಪ್ರಪಂಚ ಸೃಷ್ಟಿಯಾಗುತ್ತೆ. ಈ ಸೃಷ್ಟಿ ಸ್ಥಿತಿಯಲ್ಲಿ ಸಾವು ಮತ್ತೆ ಹುಟ್ಟು ಅನ್ನೋದು ಅನಿವಾರ್ಯ, ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಆದರೆ ಆ ಬೆಳೆದ ಗಿಡದಲ್ಲಿ ಹೂವೋ ಹಣ್ಣು ಏನೋ ಒಂದು ದೇವರ ನೈವೇದ್ಯಕ್ಕೋ ಯಾರದೊಬ್ಬ ಹಸಿವಿನ ತಣಿಸ್ಲಿಕ್ಕೋ ಉಪಯೋಗ ಆದರೆ ಅದು ಸಾರ್ಥಕ ಆಗುತ್ತೆ. ಹಾಗಾಗದಂತೆ ನನ್ನನ್ನು ಕೊಟ್ಟು ಬಿಟ್ಟೆಲ್ಲಪ್ಪ ಅಂತ ದುಃಖ ಪಡ್ಕೊಂಡು ತಾನು ಯೋಗ ಮಾರ್ಗದಿಂದ ದೇಹವನ್ನು ತ್ಯಾಗ ಮಾಡಿ ಹೊರಟೇ ಹೋದ. ಅಪ್ಪನಿಗೆ ಆಗ ಅರ್ಥ ಆಯ್ತು, ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ದುಃಖ ಪಡ್ಲಿಕ್ಕೆ ಶುರುವಾಯಿತು. ಆದರೆ ಮಗ ಹೋಗಿ ಆಯ್ತು. ಹೋದ, ಯಮಧರ್ಮನ ಮನೆ ಹತ್ರ ಬಾಗಿಲ ಹತ್ರ ನಿಂತಿದ್ದಾನೆ. ಯಮಧರ್ಮರಿದ್ದಾರ ಅಂತ ಕೇಳಿದ. ಶ್ಯಾಮಲ ಅಂತ ಮಡದಿ, ಇಲ್ಲ ಅವ್ರು ಎಲ್ಲೋ ಹೋಗಿದ್ದಾರೆ, ಬರ್ಬೇಕಷ್ಟೇ, ಬಾ ನಿನಗೆ ಕೈಕಾಲು ತೊಳ್ಕೋ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ನಾನು ನಿನ್ನನ್ನು ಆತಿಥ್ಯ ಮಾಡಬೇಕು, ಆಹಾರ ಸ್ವೀಕಾರ ಮಾಡು. ಇಲ್ಲ ಇಲ್ಲ, ನಾನು ಯಮಧರ್ಮ ಬರುವ ತನಕ ಮನೆ ಒಳಗೆ ಬರಲ್ಲ ಅಂತ ಗೇಟ್ ಹತ್ರನೇ ಕೂತಿದ್ದ, ಒಳಗೆ ಹೋಗ್ಲಿಲ್ಲ. ಯಮಧರ್ಮ ಬಂದ್ರೆ 3 ದಿವಸ ಆಗಿದೆ ಬರುವಾಗ. 3 ದಿವಸದಿಂದ ಉಪವಾಸ ಇದ್ದು ಹೊರಗಡೆಯಿಂದ ಯಮಧರ್ಮನ ಭೇಟಿಗಾಗಿ ಕಾಯ್ತಾ ಕೂತಿದ್ದಾನೆ. ಏನು ಯಾಕೆ ಮಂಕ್ ಬಡ್ದ ಕೂತಿದ್ಯಾ, ಏನಾಯ್ತು? ಇಲ್ಲ, ಒಬ್ಬ ಹುಡುಗ ಕೂತಿದ್ದಾನೆ ಹೊರಗಡೆ, ನಿನ್ನನ್ನೇ ಮಾತಾಡಿಸ್ಬೇಕಂತೆ, ನೀನೇ ಸಿಗ್ಬೇಕಂತೆ, ಅಲ್ಲಿ ತನಕ ಅವನು ಎದ್ದೇಳಲ್ಲ. ಯಾರೋ ನಚಿಕೇತ ಅಂತ ಬ್ರಹ್ಮಚಾರಿ. ಅಯ್ಯೋ ದೇವರೇ, ಒಬ್ಬ ಅತಿಥಿ ನಮ್ಮ ಮನೆಯ ಮುಂದೆ ಬೇಸರ ಪಡ್ಕೊಂಡು ಹೊರಟೋದ ಅಂದ್ರೆ ಬೆಂಕಿನೇ ಹಾಕ್ಬೇಕಾಗಿಲ್ಲ, ತಾನಾಗಿ ಉರಿದೋಗುತ್ತೆ. ಅವನನ್ನು ಯಾಕೆ ಹಾಕುಡಿಸಿದ? ಇಲ್ಲ, ನಾನು ಹೇಳಿದೆ ನೀವು ಬರುವ ತನಕ ಅವನು ಎದ್ದೇಳಲ್ಲ ಅಂತ ಹೇಳ್ತಾನೆ. ತಕ್ಷಣ ಓಡಿದ ತಕ್ಷಣ ಹರ ವೈವಸ್ವತೋದಕಂ, ವೈವಸ್ವತ ಅಂತ ಯಮಧರ್ಮನ ಹೆಸರು, ನೀರು ತಗೊಂಡು ಬನ್ನಿ, ದಯವಿಟ್ಟು ಅವನಿಗೆ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡು ಬರೋಣ ಅಂತ ಹೇಳಿ ಇಬ್ರು ಅವನನ್ನು ಕೈ ಹಿಡಿದು ಕರ್ಕೊಂಡು ಬಂದು ಕಾಲಿಗೆ ನೀರು ಕೊಟ್ಟು, ಅರ್ಘ್ಯ ಕೊಟ್ಟು, ಪಾದ್ಯ ಕೊಟ್ಟು, ಆಸನ ಕೊಟ್ಟು, ಆಹಾರ ಕೊಡಬೇಕು ಅಂತಂದ್ರೆ ಇಲ್ಲ, ನನಗೆ ಕೆಲವು ಜಿಜ್ಞಾಸೆಗಳಿವೆ, ಖಂಡಿತ ನಿನ್ಗೆ ಏನ್ ಬೇಕೋ ಅದನ್ನು ಕೊಡ್ತೇನೆ, ಅದರ ಮೊದಲು ಆತಿಥ್ಯ ಸ್ವೀಕಾರ ಮಾಡಿ. ಇಲ್ಲ, ನನಗೆ ಮೊದಲು ಪ್ರಶ್ನೆಗಳಿಗೆ ಉತ್ತರ ಬೇಕು, ಆಮೇಲೆ ನಾನು ಏನ್ ಬೇಕಾದ್ರೂ. ಇಲ್ಲ, ನೀನು 3 ದಿವಸ ಕಾದಿದ್ದೇ ನನಗೆ ಸಂತೋಷ ಆಗಿದೆ, ನೀನು ಕೇಳದೇ ಇದ್ರು ಕೊಡ್ತಿದ್ದೆ, 3 ವರ ಕೊಡ್ತೇನೆ, ಏನ್ ಬೇಕಾದ್ರೂ ಕೇಳು. ಅದಕ್ಕೆ ಅವನು ಹೇಳ್ತಾನೆ, ನನಗೇನು ವರದ ಅಪೇಕ್ಷೆಯಿಂದ ಬಂದದ್ದಲ್ಲ, ನನಗೆ ಕೆಲವು ತಿಳಿಯಬೇಕು ಅಂತಿದೆ, ಅದನ್ನ ತಿಳಿಲಿಕ್ಕೋಸ್ಕರ ನಿನ್ನ ಹತ್ರ ಯಾವುದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂತಾಗುತ್ತೋ ಅಂತ ಸಂಗತಿಯನ್ನು ನನಗೆ ಹೇಳು. ಅದಕ್ಕೆ ಅದು ಬಿಡು, ಅದಕ್ಕಿಂತ ಮುಖ್ಯವಾದದ್ದು ನಾನು ನಿಂಗೆ ಹೇಳ್ತೇನೆ, ನೀನು ಕೇಳದೇ ಇದ್ರು ನಾನೇ ಕೊಡ್ತೇನೆ ಅಂತ ತನ್ನ ಬಂಗಾರದ ಅತ್ಯಂತ ದಪ್ಪದ ಸರಳಿನ ಹಾಗೆ ಇದ್ದಂತ ಒಂದು ಚೈನನ್ನು ತೆಗೆದು ಅವನು ಕುತ್ತಿಗೆಗೆ ಹಾಕ್ತಾನೆ. ಇದು ನೀನು ಎಷ್ಟು ನಿಷ್ಠೆಯಿಂದ ಜ್ಞಾನಕ್ಕೋಸ್ಕರ ಹಠ ಮಾಡಿದ್ದಕ್ಕೋಸ್ಕರ ಕೊಡ್ತಾ ಇದ್ದೇನೆ. ಆಮೇಲೆ ಮತ್ತೆ ಕೇಳ್ತಾನೆ, ನನಗೆ ಭಗವಂತನ ಬಗ್ಗೆ ಹೇಳು. ಇಲ್ಲ, ನಾನು ಉಪಾಸನೆಯ ಬಗ್ಗೆ, ಅದನ್ನು ಉಪಾಸನೆ ಮಾಡುವ ನಾಚಿಕೇತಾಗ್ನಿ ಅಂತ ಆಮೇಲೆ ಅದಕ್ಕೆ ಹೆಸರಾಗುತ್ತೆ ಅಂತ ಅಗ್ನಿ ಚಿತಿಯನ್ನು ತಯಾರು ಮಾಡುವ ನಮ್ಮ ದೇಹದಲ್ಲಿ ಅದನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ. ಅಗ್ನಿ ಎಲ್ಲೇ ಕಂಡ್ರೂ ಅದು ಭಗವಂತನ ಪ್ರತೀಕ. ಅದು ಕುಂಡದಲ್ಲೇ ಆಗ್ಬೇಕಾಗಿಲ್ಲ, ಅಡಿಗೆ ಮನೆಯ ಒಲೆಯಲ್ಲೂ ಕೂಡ ಅದು ಭಗವಂತನೇ, ಅಲ್ಲೂ ಕೂಡ ಅವನ ಉಪಾಸನೆನೇ ಅದು. ಯಾಕೆಂದ್ರೆ ಅದು ಪಾಕ ಆಗ್ತಾ ಇದೆ ಅಂದ್ರೆ ದೇವರ ನೈವೇದ್ಯಕ್ಕೆ ಸಿದ್ಧ ಆಗೋದಕ್ಕೆ ಅವನೇ ಒಂದು ಕಡೆಯಿಂದ ಅಹಂ ವೈಶ್ವಾನರೋ ಭೂತ್ವ ಅಂತ ನಮ್ಮ ಹೊಟ್ಟೆಯಲ್ಲಿದ್ರೆ, ಅಹಂ ವೈಶ್ವಾನರೋ ಭೂತ್ವ ಅಂತ ಒಲೆಯಲ್ಲಿದ್ದು ಅವನು ಬೇಯಿಸ್ತಾನೆ. ಅಲ್ಲಿ ಮಾತ್ರ ಬೇಯಿಸುವುದಲ್ಲ, ಇಲ್ಲೂ ಬೇಯಿಸ್ತಾ ಇರ್ತಾನೆ, ಇಲ್ಲಿ ಮಾತ್ರ ಅಲ್ಲ ಅಲ್ಲೂ ಬೇಯಿಸ್ತಿರ್ತಾನೆ. ಹಾಗೆ ಭಗವಂತನ ಅಗ್ನಿ ರೂಪದ ಚಯನವನ್ನು ಮಾಡುವುದು ಹೇಗೆ ಅಂತ ಉಪದೇಶ ಮಾಡುತ್ತಾನೆ. ಸರಿ, ನನಗೆ ನೀನು ಕೊಟ್ಟ ವಿದ್ಯೆಯನ್ನು ಬೇಡ ಅಂತ ಹೇಳುವುದಿಲ್ಲ. ನಮ್ಮ ದೇಹವೇ ಒಂದು ದೊಡ್ಡ ಕುಂಡ, ಇದರಲ್ಲಿ 360 ಇಟ್ಟಿಗೆಗಳಿವೆ. ಈ ಇಟ್ಟಿಗೆ ಅಂದ್ರೆ ಮೂಳೆಗಳು, 360 ಮೂಳೆಗಳು ಅಂತ ಈ ಶರೀರಕ್ಕೆ ಹೇಳ್ತಾರೆ. ಡಾಕ್ಟರು 210, 206, 16 ಏನೋ ಹೇಳ್ತಾರೆ. ಅವರಿಗೆ ಕೆಲವು ಸಿಕ್ಕಿಲ್ವ ಅದೇನೋ ಗೊತ್ತಿಲ್ಲ, ನಾವು ಹುಡುಕಿದ್ರೆ ಗೊತ್ತಾಗ್ಬೋದು, ಶಾಸ್ತ್ರದಲ್ಲಂತೂ ಇದೆ. ಆಮೇಲೆ ಅದಕ್ಕೆ ಇವತ್ತಿಗೂ ನೀವು ಗರುಡ ಚಿತಿ ಅಂತ ಮಾಡಿದ್ರೆ ಅದು 360 ಇಟ್ಟಿಗೆಲ್ಲ ಆಗುತ್ತೆ. ಅದು ಚಿತಿ ಕ್ರಮಬದ್ಧವಾಗಿ ಮಾಡಿದ್ರೆ ಒಂದು ಕಡ್ಡಿ ತುಂಡು ಆಚೆ ಈಚೆ ಎಕ್ಸ್ಟ್ರಾ ಆಗಲ್ಲ. ಗರುಡನ ಹಾಗೆ ಒಂದು ರೆಕ್ಕೆ ಬೀಸಿದ ಒಂದು ದೇವರ ವಾಹನವಾದ ಗರುಡನ ಚಿತಿ ಯಜ್ಞಕುಂಡಕ್ಕಾಗಿ ಸಿದ್ಧಗೊಳ್ಳುತ್ತೆ. ಅದನ್ನು ಬೃಹತಿ ಸಹಸ್ರ ಮಾಡುವಾಗ ಸಾಮಾನ್ಯ ಮಾಡ್ತಾರೆ. ಹಾಗೆ ಒಂದು ಕುಂಡದಲ್ಲಿ ದೇವರು ವಾಮನನಾಗಿ, ಮಧ್ಯೆ ವಾಮನ ಮಾಸಿನ, ಹೃದಯದ ಮಧ್ಯದ ಕುಂಡದಲ್ಲಿ ವಾಮನ ರೂಪನಾಗಿ ಸಮಸ್ತ ಜೀವರಾಶಿಗಳನ್ನ ಸರ್ವ ಪ್ರಾಣಿ ಹೃದಯಸ್ಥಾಯ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ನಿಂತು ವಾಮಂ ನಯತಿ, ಉತ್ತಮವಾದ ಗುಣವನ್ನ, ಅವನಲ್ಲಿರುವ ಕರ್ಮಗಳನ್ನ ತಗೊಂಡು ಹೋಗಿ ಅವನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ವಾಮ ಅಂದ್ರೆ ಸುಂದರವಾದದ್ದು, ವಾಮ ಅಂದ್ರೆ ದೊಡ್ಡದು, ವಾಮ ಅಂದ್ರೆ ಅತ್ಯಂತ ಬೆಲೆ ಬಾಳುವಂಥದ್ದು ಅಂತ. ಅದನ್ನ ನಯತಿ ಕೊಡುತ್ತಾನೆ ಭಗವಂತ ನಮ್ಮ ಹೃದಯದಲ್ಲಿದ್ದು. ನಾವು
ಮಾಡಿದ ಸತ್ಕರ್ಮಗಳಿಗೆ ಉತ್ತಮ ಗತಿಯನ್ನು ತೋರಿಸ್ತಾನೆ. ಹಾಗಾಗಿ ನೀನು ಈ ಅಗ್ನಿವಿದ್ಯೆಯನ್ನು ಉಪದೇಶ ಮಾಡಿದ್ದೇನೆ, ಸ್ವೀಕರಿಸು. ಅದನ್ನು ಸ್ವೀಕರಿಸಿದ್ದೇನೆ. ಆದರೆ ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತೋ ಅದನ್ನು ಹೇಳು. ಎಷ್ಟೋ ಸರ್ತಿ ಡಿವೇಟ್ ಮಾಡ್ತಿರ್ತಾರೆ. ಒಂದೋ ಕೆಲವು ಉತ್ತರ ಗೊತ್ತಿಲ್ಲ ಅಂತ ಡಿವೇಟ್ ಮಾಡ್ತಾರೆ, ಒಂದೋ ನೀನು ಯೋಗ್ಯ ಅಲ್ಲ ಅಂತ ಅವನ ಮನಸ್ಸಲ್ಲಿ ಭಾವನೆ ಹುಟ್ಟಿಸಿ ಅವನನ್ನ ದಾರಿ ತಪ್ಪಿಸ್ತಾರೆ. ಇಲ್ಲ ಕೆಲವೊಂದು ಸರ್ತಿ ಸ್ಪಷ್ಟವಾದರೆ ಭವಿಷ್ಯತಿ, ಸ್ವಲ್ಪ ದಿವಸ ಹೋಗ್ಲಿ ನಿನಗೆ ಗೊತ್ತಾಗುತ್ತೆ ಅಂತ ಏನು ತಲೆ ಕಾಗೆ ಹರಿಸ್ಬಿಡ್ತಾರೆ. ಯಮ ಹೀಗೆ ಮಾಡ್ತಿದ್ದಾನೆ ಅಂತ ಅವನಿಗೆ ಅನ್ನಿಸ್ತು, ಬಿಡ್ಲೇ ಇಲ್ಲ. ಎಲ್ಲಿ ಅವನನ್ನ ಸುತ್ತು ಬಳಸಿ ಏನೇ ಕೇಳಿದ್ರು ಅವನು ಎಷ್ಟು ಹೇಳ್ತಾನೆ ಅಂದ್ರೆ, ಯಮ ಬಹುಶಃ ನಾವಾಗಿದ್ರೆ ಎರಡನೇ ಸರ್ತಿಗೆ ನಾವು ಅಷ್ಟು ದಪ್ಪದ ಕೊರಳಲ್ಲಿ ಚಿನ್ನದ ಚೈನ್ ನೋಡಿದ್ಮೇಲಂತೂ ಏನು 1,60,000 ರೂಪಾಯಿ ಬರೀ 10 ಗ್ರಾಮಿಗೆ ಅಂದ್ರೆ ಎಷ್ಟು ಬಾಳುತ್ತೆ ಅಂತ ತಲೆಯಲ್ಲಿ ಲೆಕ್ಕಾಚಾರ ಹಾಕಿ ಗಿರ್ರ ಅಂದ್ಬಿಡ್ತಿದ್ರು. ಮೊಮ್ಮಕ್ಳಿಗೆ ಮರಿಮಕ್ಳಿಗೆ ತನಕನೂ ಆಗುತ್ತೆ ಅದು ಅಂತ. ಆದ್ರೆ ಅವನು ಬದಲಾಗದೆ ತನ್ನ ಪ್ರಶ್ನೆಯನ್ನ ಜಾಗೃತೆಯಲ್ಲಿ ಅದೇ ಕೇಳ್ತಿದ್ದ. ಆದ್ರೆ ಮತ್ತೆ ನಿನಗೇನಪ್ಪ, ನೀನು ಎಷ್ಟು ವರ್ಷ ಬಯಸ್ತೀಯೋ, ಒಂದು ಯುಗ ಅಂದ್ರೆ ಸುಮಾರು 4,32,000 ವರ್ಷ, ಅಥವಾ ಒಂದು ಮಹಾಯುಗನ ಅಂದ್ರೆ 43,20,000 ವರ್ಷ, ಅಷ್ಟು ಬದುಕ್ತೇನೆ ಅಂತ ನೀನು ಬಯಸು. ನಿನಗಷ್ಟು ಆಯುಷ್ಯ ಕೊಡ್ತೇನೆ. ಅಷ್ಟು ಕಾಲಕ್ಕೆ ಬರೀ ಬೇತಾಳಂತರ ಯಾವುದೋ ಊರು ಸುತ್ತುವುದಲ್ಲ, ನಿನಗೆ ಸಂಪತ್ತು ಕೊಡ್ತೇನೆ, ಅಧಿಕಾರ ಕೊಡ್ತೇನೆ, ಬೇಕಾದಷ್ಟು ಭಜಂತ್ರಿ ಬಾರಿಸೋರನ್ನು ಕೊಡ್ತೇನೆ, ಕುಣಿಯೋರನ್ನು ಕೊಡ್ತೇನೆ, ಕುಣಿಸೋರನ್ನು ಕೊಡ್ತೇನೆ, ಸಂಪತ್ತು ಕೊಡ್ತೇನೆ, ಹುಡುಗಿಯರನ್ನು ಕೊಡ್ತೇನೆ, ರಥಗಳನ್ನು ಕೊಡ್ತೇನೆ, ಇಮಾಹ ರಾಮಾಹ, ನಿನಗೆ ಒಳ್ಳೆಯ ಏನೇನು ಸೌಖ್ಯ ವೈಭವಗಳು ಬೇಕು ಎಲ್ಲವನ್ನು ಕೊಡ್ತೇನೆ. ನಾವು ಇಷ್ಟೊತ್ತಿಗೆ ಬಾಂಡ್ ಪೇಪರ್ ಇಟ್ಕೊಂಡು ಬಂದಿದ್ದೀವಿ, ಬೇಗ ಒಂದು ಸೈನ್ ಕೊಟ್ಬಿಡಿ ಅಲ್ಲ ಅಂತ. ಹುಡುಗ ಏನ್ ಹೇಳ್ತಾನೆ ಗೊತ್ತಾ, ಅದ್ಭುತ ಮಾತು. ನವಿತ್ತೇನ ತರ್ಪಣೀಯೋ ಮನುಷ್ಯ. ಸಂಪತ್ತು ನೀನು ಕೊಡ್ತೇನೆ ಅಂದ್ರೆ ಯಾರೋ 10 ರೂಪಾಯಿ ಕೊಟ್ರು, 100 ಕಿಸೆಯಲ್ಲಿ ಕಾಣಿಸ್ತಿತ್ತು. ಏನು 100 ಇಷ್ಟು ದೊಡ್ಡದು ತೆಗೆದು 10 ರೂಪಾಯಿ ಹುಡುಕಿ ಕೊಟ್ಟಿದ್ದಾನೆ, 100 ಕೊಟ್ಟಿದ್ರೆ ಏನಾಗ್ತಿತ್ತು ಅಂತ ಅನ್ನಿಸುತ್ತೆ. ಸರಿ, ಅವನು 100 ಕೊಟ್ಟ ಅಂತ ಇಟ್ಕೊಳ್ಳಿ, ಅದು 10 ಬಂಡಲ್ ಕಾಣಿಸ್ತಾರೆ. ಅವ್ನು ತೆಗೆದು 1000 ನೋಟ್ ಇಲ್ಲ ಇದ್ರೂ ಉಪಯೋಗ ಇಲ್ಲ, 500 ಕೊಡಬಾರ್ದಿತ್ತ, 1000 ಕೊಡಬಾರ್ದಿತ್ತ ಅಂತ ಚಿಂತೆ ಹತ್ತುತ್ತೆ. 1000ನೇ ಕೊಟ್ಟ ಅಂದ್ರೆ 10,000 ಕೊಟ್ಟಿದ್ರೆ ನನ್ನೊಂದು ಅದು ಕೆಲಸಕ್ಕೆ ಆಗ್ತಿತ್ತು. 10,000ನೇ ಕೊಟ್ರೆ, 1,00,000 ಕೊಟ್ರೆ ಏನ್ ಗಂಟೆ ಹೋಗ್ತಿತ್ತು. ಮುಗಿದಿಲ್ಲ, ನೀವು ಕೋಟಿ ಕೊಡಿ, ಅದರ ಪಕ್ಕದಲ್ಲಿ 1 0, 10 ಕೋಟಿ ಕೊಡಿ, ಅದರ ಪಕ್ಕದಲ್ಲಿ 1 0. ಎಷ್ಟು ಕೊಟ್ಟರು ನಮ್ಗೆ ಈಗ ಸ್ಕ್ಯಾಮ್ಗಳದ್ದು 0 ಲೆಕ್ಕ ಹಾಕ್ಲಿಕ್ಕೆ ಬರಲ್ಲ. ಏನ್ ಮಾಡ್ತಾರೆ ಗೊತ್ತಿಲ್ಲ, ಯಾರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಎಲ್ಲ ಗುಳುಮ್ ಅಂತ ಹೊಟ್ಟೆ ಬಾಕರು ಅಂತ ಹೇಳಿ ತಿಂದು ತೆಗ್ತಾ ಇರ್ತಾರೆ. ದುಡ್ಡಿನಿಂದ ಯಾರನ್ನೂ ತೃಪ್ತಿಪಡಿಸಿದ್ದು ಇಲ್ಲಿಯ ತನಕ ದಾಖಲೆ ಇಲ್ಲ. ನಾನು ಅದಕ್ಕೆ ಹೇಳಿದ್ರು, ತೃಪ್ತಿ ಅನ್ನೋ ಚಪ್ಪಲಿ ಇದ್ದು ಓಡಾಡಿದವನಿಗೆ ಬದುಕು ಸುಂದರ, ತೃಪ್ತಿಯ ಚಪ್ಪಲಿ ಇಲ್ಲದೆ ಓಡಾಡಿದವನಿಗೆ ಬದುಕು ನರಕ. ಪ್ರತಿ ಹಂತದಲ್ಲೂ ಕಷ್ಟಪಡ್ತಾನೆ. ಇದು ಭಾರತದ್ದೇ ಮಾತು. ಕೊನೆಗೆ ನೀನು ಎಲ್ಲ ಕೊಡ್ತೇನೆ, ಅಧಿಕಾರ ಕೊಡ್ತೇನೆ ಅಂತ ಹೇಳಿದೆ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಇದು ಎಲ್ಲಿ ತನಕ? ನೀನು ಒಂದು ಮನ್ವಂತರದ ಕಾಲ ಯಮಧರ್ಮನಾಗಿ ಆ ಪ್ಲೇಸಲ್ಲಿ ಇರ್ತಿ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ಹಿಂದಿನ ಯೋಜನೆಗಳನ್ನೆಲ್ಲ, ಅದು ಒಳ್ಳೊಳ್ಳೆ ಯೋಜನೆ ಇರಲಿ, ಏನು ಅವ್ಯವಸ್ಥಿತವಾದ ಯೋಜನೆ ಎಲ್ಲ ಕ್ಯಾನ್ಸಲ್. ಆಗ ಹಾಕಿದ ಕೇಸ್ಗಳೆಲ್ಲ ಖುಲಾಸೆ ಆಗುತ್ತೆ, ಹೊಸ ಕೇಸುಗಳೆಲ್ಲ ದಾಖಲಾಗುತ್ತೆ. ನಾಳೆ ನನ್ನನ್ನು ತೆಗೆದುಕೊಂಡು ಹೋಗಿ ನೆಕ್ಸ್ಟ್ ಬಂದವ ಜೈಲಿಗೆ ಹಾಕಿದ್ರೆ ನಾನು ಯಾರನ್ನು ಕೇಳಿ? ನೀನ್ ಹೇಳ್ತೀನಿ ನನ್ನ ಹತ್ರ ಅಧಿಕಾರ ಇಲ್ಲ, ಅವ್ರು ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ನನಗೆ ಹೀಗೆ ತಿರುಗೋಕಿ ತರ ಅವ್ರ ಹತ್ರ ಇವ್ರ ಹತ್ರ ಅಂತ ತಿರ್ಕೊಂಡು ಬೇಡಿ ತಿನ್ನುವ ದಡ್ಡತನದ ಬೇಡಿಕೆಗಳು ನನ್ನ ತಲೆಯಲ್ಲಿ ಇಲ್ಲವೇ ಇಲ್ಲ. ನನಗೆ ಕೇಳಿದ್ರೆ ಇನ್ಯಾರನ್ನೂ ಕೇಳಬಾರ್ದು, ಬೇಡಿದರೆ ನೊಡೆಯನ್ನ ಬೇಡುವುದು. ನನಗೆ ಬೇಕು, ಅವನೇ ಬೇಕು, ನಂಗೆ ಅದೇ ವಿದ್ಯೆ ಬೇಕು. ಅಲ್ಲಪ್ಪ, ನಾವು ಕೂಡ ಚರ್ಚೆ ಮಾಡಿ 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 ತಿಳ್ಕೊಳ್ಳಿಕ್ಕಾಗದೆ ಸೋತು ಹೋಗಿದ್ದೇವಪ್ಪ. ಅದರ ಬಗ್ಗೆ ನಮ್ಗೆ ಇನ್ನೂ ಕೂಡ ಡಿಸ್ಕಷನ್ ಮಾಡ್ತಾನೆ ಇದ್ದೇವೆ, ನಡೀತಾನೆ ಇದೆ, ಅದು ಮುಗ್ದೇ ಇಲ್ಲ. ಸಾಕು, ನೀವು ಡಿಸ್ಕಷನ್ ಮಾಡಿದಿರಲ್ವಾ, ಅದರ ಎಸೆನ್ಸ್ ಕೊಟ್ರೆ ಸಾಕು ನನಗೆ. ಯಾಕೆಂದ್ರೆ ನಿನ್ನಂಥ ಗುರು ಸಿಗುದಿಲ್ಲ. ನಿನ್ನಂಥ ಗುರು ಸಿಕ್ಕಾಗ ಅಕಸ್ಮಾತ್ ಆ ಸಮಯವನ್ನ ನಾನೀಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಸಮಯ ಇನ್ನೊಮ್ಮೆ ಬರಲ್ಲ. ಬಹಳ ಕಷ್ಟದ ಮಾತು. ಯಾವುದೇ ಸಂದರ್ಭದಲ್ಲೂ ತಾದೃಗನ್ಯೋನ ಲಭ್ಯ, ನಿನ್ನಂಥ ಇನ್ನೊಬ್ಬ ಗುರು ಸಿಗುವುದಿಲ್ಲ. ಯಾಕೆಂದ್ರೆ ನೀನು ಮೃತ್ಯುವನ್ನ ನೇಮಿಸುವವನು. ಸಾವು ಬಹಳ ಪಾಠವನ್ನು ಕೊಡುತ್ತೆ. ಸಾವಿನಷ್ಟು ಒಳ್ಳೆಯ ಗುರು ಅಂದ್ರೆ ನಮ್ಮ ಸುತ್ತ ನಡೆಯುವಂತಹದ್ದು ಇನ್ನೊಂದಿಲ್ಲ. ಅದು ಏನಾಗುತ್ತೆ, ಕೆಲವೊಂದು ಸರ್ತಿ ಆಗ್ಲೂ ಸ್ಮಶಾನ ವೈರಾಗ್ಯ ಅಂತ ಇರುತ್ತೆ. ಸ್ಮಶಾನದಲ್ಲಿ ಹೋಗುವಾಗ ಈ ಸಂಪತ್ತು ಎಲ್ಲ ಎಷ್ಟು ಅಂತಾನೆ ಮನೆಗೆ ಬಂದು
ಅವರೇ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ. ನನ್ನದ್ರಲ್ಲಿ ಉಂಗುರ ಇತ್ತು, ನಿನ್ನದ್ರಲ್ಲಿ ಸರ ಇತ್ತು, ನನ್ನದ್ರಲ್ಲಿ ಕಾಲುಂಗುರ ಇತ್ತು, ಎಲ್ಲೋಯ್ತು, ಅದನ್ನ ಎಲ್ಲಿ ಇಟ್ಟಿದ್ದಿ ಅಂತ ಗಲಾಟೆ ಶುರುವಾಗುತ್ತೆ. ಆದ್ರೆ ಮೃತ್ಯುವಿನ ಹತ್ತಿರ ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗುತ್ತೆ ಅಂತಾನೆ ನಾನು ಇದನ್ನು ಕೇಳ್ತಾ ಇದ್ದೇನೆ, ಹೇಳು. ಅದಾದ್ಮೇಲೆ ಅವನಿಗೆ ಅನೇಕ ಉಪದೇಶಗಳನ್ನು ಮಾಡ್ತಾನೆ. ಭಗವಂತನ ಮಹಿಮೆಯನ್ನು ಎಷ್ಟು ಹೇಳ್ತಾನೆ ಅಂದ್ರೆ, ಉಪನಿಷತ್ತು ಇಷ್ಟು ಬಿಡಿಸಿ ಹೇಳುತ್ತೆ. ನಮ್ಮ ದೇಹ ಅನ್ನೋದು ಒಂದು ಬಿಲ್ಲು, ಜೀವ ಅನ್ನೋದು ಅದರಲ್ಲಿರೋ ಬಾಣ, ಬ್ರಹ್ಮ ಅನ್ನೋದು ಒಂದು ಗುರಿ. ನಾವು ಈ ಮನುಷ್ಯ ಜನ್ಮ ಸಿಕ್ಕಿದಾಗ ಈ ಶರೀರವನ್ನ ಬಳಸಿಕೊಂಡು ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ, ಈಸಬೇಕು, ಇದ್ದು ಜಯಿಸಬೇಕು. ವೈರಾಗ್ಯ ಅಂದ್ರೆ ಗಾಡಿ ಓಡೋಗುದಲ್ಲ. ಕಾಡಲ್ಲಿ ಕೂತು ಕೂಡ ಏನ್ ಮಾಡ್ತಿದ್ದಾರೋ ಏನೋ, ಕೀ ಸಿಕ್ತೋ ಎಲ್ಲೋ ಎಲ್ಲೋ ಗೊತ್ತಾಗ್ಲಿ, ಕಬಾಟಲ್ಲಿ ಮೇಲಿಟ್ಬಿಟ್ಟಿದ್ದೆ, ಅವ್ರ ಪಾಪ ಪುಳ್ಳಿ ಎತ್ತಲಿಕ್ಕೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾನೆ ಅಂತ ಅಲ್ಲೂ ಮತ್ತೆ ಅವನು ಆಫೀಸಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದೆ, ಕರ್ಕೊಂಡು ಹೋಗ್ಲಿಲ್ಲ. ಮಕ್ಕಳನ್ನ ಶಾಲೆಗೆ ನಾನೇ ಬಿಡ್ತೇನೆ ಅಂತ ಹೇಳಿದ್ದೆ, ಬಿಡ್ಲೇ ಇಲ್ಲ ಅಂತ ಮನೆ ಸುತ್ತನೇ ಕಾಡಲ್ಲೂ ಗಿರಿಕಿ ಹೊಡಿತಾ ಇದ್ದಾನೆ ಅಂದ್ರೆ ಅದಾಂತಸ್ಯ ಕುತೋ ವನೆ. ಮನಸ್ಸು ಗೆಲ್ಲದವನಿಗೆ ಕಾಡಿಂದೇನು ನಾಡಿಂದೇನು, ಗೆದ್ದವನಿಗೆ ಕಾಡಿಂದೇನು ನಾಡಿಂದೇನು. ಅವನು ಕಾಡಲ್ಲಿದ್ರು ನಾಡಲ್ಲಿದ್ರು ಒಂದೇ ತರ. ಯಾಕಂದ್ರೆ ಮನೆಯಲ್ಲಿದ್ರು ಕೂಡ ಅವನು ಭಗವಂತನ ಚಿಂತೆ ಎಚ್ಚರದಲ್ಲಿದ್ರೆ ಅವನು ಮನೆಯಲ್ಲಿದ್ರು ಆರಾಮಾಗಿ ಭಗವತ್ ಚಿಂತನೆ ಮಾಡ್ಬೋದು. ಹಾಗಾಗಿ ವೈರಾಗ್ಯ ಅಂತಂದ್ರೆ ಎಲ್ಲ ಬಿಟ್ಟು ಓಡೋಗುದಲ್ಲ, ಎಲ್ಲವನ್ನೂ ಇದ್ದಾಗ ಅದರ ಜೊತೆಗಿದ್ದು ಚೆನ್ನಾಗಿ ಅದನ್ನು ನೋಡಿಕೊಂಡು, ಅಕಸ್ಮಾತ್ ಅದು ನಮ್ಮ ಕೈಯಿಂದ ಬಿಟ್ಟು ಹೋದ್ರೂ ಕೂಡ ಅದರ ಬಗ್ಗೆ ಇರುವ ತನಕ ಚೆನ್ನಾಗಿ ನೋಡ್ಕೊಂಡು, ಇಲ್ಲದೆ ಇದ್ದಾಗ ಅದು ಹೋಗ್ಬೇಕಿತ್ತು ಹೋಯ್ತು. ಬಸ್ನಲ್ಲಿ ಹೊರಡುವಾಗ ನಮ್ಮ ಅತ್ಯಂತ ಆತ್ಮೀಯರು ಕೂಡ ಚೆನ್ನಾಗಿ ಮಾತಾಡಿ ಅವರ ಸ್ಟಾಪ್ ಇಳಿದಾಗ ನಾವು ಏನು ಅನ್ಕೊಳ್ಳಲ್ಲ. ಅಯ್ಯೋ ಯಾವುದೋ ಸ್ಕೂಲಲ್ಲಿ ಸಿಕ್ಕಿದವರು, ಆಫೀಸಲ್ಲಿ ಎಲ್ಲೋ ಸಿಕ್ಕಿದವರು, ಎಲ್ಲ ಮಾತುಕತೆ ಆಗಿದೆ. ಹೊರಡುವಾಗ ಅಯ್ಯೋ ಅಂತ ಅಳ್ದ ಕೊಡುದಿಲ್ಲ. ಯಾಕೆಂದ್ರೆ ಅವರು ಟಿಕೆಟ್ ತಗೊಳ್ಳೋ ಯಾವ ಸ್ಟಾಪ್ ಅಲ್ಲಿ ಇಳಿತಾರೆ ಅಂತ ನಮ್ ಗಮನಕ್ಕೆ ಬಂದಿತ್ತು, ಇಳಿದ್ರು ಹೋದ್ರು, ಬೇಜಾರಾಗಲ್ಲ. ಅದೇ ಬದುಕಿನ ಪ್ರಯಾಣ ಕೂಡ ಸ್ವಲ್ಪ ಸಸ್ಪೆನ್ಸ್ ಏನು ಅಂದ್ರೆ ಟಿಕೆಟ್ ಎಲ್ಲಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ತಿಳಿಯದೇ ಇದ್ದದ್ರಿಂದ ಸ್ವಲ್ಪ ಆತಂಕ ಆಗುತ್ತೆ. ಆದ್ರೆ ಸತ್ಯ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೆ ನತ್ತುಂ ಶೋಚಿತುಂ ಅರ್ಹಸಿ. ಏನೇ ಆದ್ರೂ ಕೂಡ ಹುಟ್ಟಿದವನಿಗೊಂದು ಎಕ್ಸ್ಪೈರಿ ಡೇಟ್ ಇದ್ದೇ ಇದೆ. ನಾವು ಮೆಡಿಕಲ್ ಶಾಪಲ್ಲಿ ಗಲಾಟೆ ಮಾಡ್ತೀವಿ ಎಕ್ಸ್ಪೈರಿ ಡೇಟ್ ಹಾಕದೇ ಇದ್ರೆ. ನಮ್ಗಿಲ್ಲ ಅಂತ ನಾವು ಹೇಗೆ ವಾದ ಮಾಡ್ತೇವೆ? ನಮ್ಗೊಂದು ಎಕ್ಸ್ಪೈರಿ ಡೇಟ್ ಇದೆ. ಯಾವುದು ಹುಟ್ಟಿದೆಯೋ ಅದು ಸಾಯಲೇಬೇಕು, ಯಾವುದು ಹುಟ್ಟಲ್ವೋ ಅದು ಸಾಯಲ್ಲ. ಭಗವಂತ ಹುಟ್ಟಿಲ್ಲ, ಅದು ಸಾಯಲ್ಲ. ಜೀವ ಹುಟ್ಟಿಲ್ಲ, ಅದು ಸಾಯಲ್ಲ. ಪ್ರಕೃತಿ ಹುಟ್ಟಿಲ್ಲ, ಅದು ಸಾಯಲ್ಲ. ಕಾಲ ಹುಟ್ಟಿಲ್ಲ, ಅದು ಸಾಯಲ್ಲ. ಹೀಗೆ ಅನೇಕ ಸಂಗತಿಗಳು ಸಾಯದೇ ಇರುವಂತದ್ದಿದೆ. ಸಾಯದೇ ಇರುವಂತದ್ದು ಹುಟ್ಟೇ ಇಲ್ಲ, ಅದು ಮೊದಲಿಂದ ಇದೆ. ಅದರ ಎಕ್ಸಿಸ್ಟೆನ್ಸೇ ಹಾಗೆ ಎಟರ್ನಲ್. ಅದು ಯಾವ ಕಾಲಕ್ಕೂ ಅದು ಹುಟ್ಟುವುದಿಲ್ಲ. ಅಂಥವುಗಳು ಎಂದು ಸಾಯಲ್ಲ. ಮತ್ತೆ ಯಾವುದು ಹುಟ್ಟತ್ತೋ, ಮೊಬೈಲ್ ಬಂತು ಹೊಸ್ತು ಯಾವುದು, ಅದು ಅಪ್ಡೇಟ್ ಆಗದೆ ಇದ್ರೆ ವೇಸ್ಟ್ ಆಗಿ ಬಿಸಾಕ್ಬೇಕಾಗುತ್ತೆ. ಕೆಲವೊಮ್ಮೆ ಮನೆ ತುಂಬಾ ಫೋನ್ ಇರುತ್ತೆ, ಯಾವ್ದ್ರಲ್ಲಿ ಮಾತಾಡೋದು ಗೊತ್ತಾಗಲ್ಲ, ಎಲ್ಲವೂ ಹೊಡ್ಕೊಳ್ತಾ ಇರುತ್ತೆ. ಕೊನೆಗೆ ಮನುಷ್ಯನಲ್ಲಿ ತನ್ನ ದೇಹಕ್ಕೆ ಮಾತ್ರ ಒಂದು ಡೇಟ್ ಆಫ್ ಬರ್ತ್ ಇದ್ದ ಹಾಗೆ ಡೇಟ್ ಆಫ್ ಡೆತ್ ಇದೆ ಅನ್ನೋದು ಗೊತ್ತಾಗದೆ ಹೋದ್ರೆ ಅವನಷ್ಟು ಮೂರ್ಖ ಇನ್ನೊಬ್ಬ ಇಲ್ಲ. ಹಾಗಾಗಿ ನನಗೆ ಸಾವಿನಿಂದ ಆಚೆಗೆ ಎಲ್ಲವನ್ನೂ ಜಗತ್ತಿನಲ್ಲಿ ನೋಡಿ 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 ಅರ್ಥ ಮಾಡಿಕೊಂಡ ನೀವೇ ಹೇಳಿದರೆ ಒಪ್ಕೊಳ್ತೇನೆ. ನೀವೇ ಹೇಳಿದ ಮಾತಿನಲ್ಲಿ ಒಂದು ಸತ್ಯ, ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ. ಚಾಪೆಯಲ್ಲಿ ಈಜು ಕಲಿಲಿಕ್ಕಾಗಲ್ಲ, ಕಲ್ತರೂ ನೀರಲ್ಲಿ ಬಿದ್ರೆ ಬದುಕಲ್ಲ. ಚಾಪೆಲ್ಲೂ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡುದು, ಬಟರ್ಫ್ಲೈ ಅಂತ ಅದಂತೆ ಇದಂತೆ, ಕೈ ಬೀಸ್ತಾ ಕಾಲು ಬೀಸ್ತಾ ಎಲ್ಲ ಮಾಡುದ. ಯಾರೋ ಒಬ್ಬ ಹೌ ಟು ಸ್ವಿಮ್ ಅಂತ ಒಂದು ದಪ್ಪ ಪುಸ್ತಕ ಬರೆದಿದ್ದಾನೆ, ಅದನ್ನು ಕೊನೆಗೆ ನೀರಲ್ಲಿ ಬಿಸತ್ತೋದನು. ಇನ್ನೊಬ್ಬ ಯಾರು ಹೌ ಟು ವಿನ್ ಅಂತ ದೊಡ್ಡ ಏನು ರಾಜಕೀಯ ತಜ್ಞ, ಅವನು ಠೇವಣಿ ಕಳ್ಕೊಂಡು ಸೋತೋದ ಯಾವುದು ಇದರಲ್ಲಿ ಚುನಾವಣೆಯ ಕಾರ್ಯದಲ್ಲಿ. ಬರೆಯುವುದು ಬೇರೆ, ಬದುಕಿನಲ್ಲಿ ನಡೆಯುವುದು ಬೇರೆ. ಹಾಗಾಗಿ ನೀರಲ್ಲೇ ಇದ್ದು ಈಜು ಕಲಿಬೇಕು ಹೊರತು ನೀರಿನಿಂದ ಹೊರಗಿದ್ದು ಈಜು ಕಲಿಲಿಕ್ಕಾಗುದಿಲ್ಲ. ಸಂಸಾರದಲ್ಲೇ ಇದ್ದು ಈಜು ದಾಟಬೇಕು ಹೊರತು ಸಂಸಾರದ ಹೊರಗೆ ಬಂದು ನಾನು ಈಜು ಅದರ ಪ್ರಾಕ್ಟೀಸ್ ಮಾಡಿ ಹೊರಗೆ ಬರ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಸುತ್ತ ಇರುವ ನಮ್ಮ ಬಂಧುಗಳು, ಸಮಾಜ, ಸುತ್ತಲಿನ ಅನೇಕ ಪರಿಸ್ಥಿತಿಗಳು, ಇದನ್ನೆಲ್ಲ ನಿಭಾಯಿಸಿಕೊಂಡೇ ಭಗವಂತನ ಹತ್ರ ಗುರಿ ತಪ್ಪದಂತೆ ಸಾಗಬೇಕು ಹೊರತು ಅದಕ್ಕೆ ದೇಹ ಬೇಕು. ದೇಹ ನಿತ್ಯ ಅಲ್ಲ, ದೇಹ ಅನಿತ್ಯ. ಅನಿತ್ಯವಾದ ದೇಹದಿಂದ ನಿತ್ಯನಾದ ಪರಮಾತ್ಮನ ಕಡೆಗೆ ಸಾಗುವುದಕ್ಕೆ ನಮಗೆ ಕೊಟ್ಟ ಶಕ್ತಿ ಅದು ಭಗವಂತ ಒಳಗಿಂದ ನಡೆಸ್ತಾ ಇದೆ. ನಾವೇನ್ ನಡೆಸುವುದಲ್ಲ, ಅವ್ನು ನಡೆಸ್ತಾ ಇದ್ದಾನೆ, ನಡೀತಾ ಇದೆ. ನಾವು ಅನ್ಕೊಳ್ಳೋದೆಲ್ಲ ನಾವೇ ಮಾಡ್ತಾ ಇದ್ದೇವೆ. ಏನ್ ಹಾರಾಡ್ತಾ ಇರ್ತೇವೆ ಅಂದ್ರೆ ಮನೆ ಯಜಮಾನ ಹೇಳ್ತಿರ್ತಾನೆ, ನಾನ್ ಇಲ್ದೇ ಇದ್ರಿ ಮನೆ ಇರ್ತಿರ್ಲಿಲ್ಲ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಗೊತ್ತಾ,
ನಾನು ಆ ಸಾಲ ಮಾಡಿದ್ದೇನೆ, ಅಲ್ಲಿ ಹೀಗೆ ಸೇರಿಸಿದ್ದೇನೆ, ಅಷ್ಟು ಕೆಲಸಕ್ಕೆ ಎಲ್ಲೆಲ್ಲೋ ಓಡಾಡಿದ್ದೇನೆ, ಎರಡೆರಡು ಓಡೋಡಿ ಬಂದಿದ್ದೇನೆ, ಓಡಿಡಿ ಅಲ್ಲ ಓಡಿ, ಆಮೇಲೆ OTT ಏನೇನೋ ಮಾಡಿದ್ದೇನೆ. ಯಜಮಾನ್ರ ಆ ಕಡೆ ಹೋದ್ಮೇಲೆ ಹೆಂತ ಹೇಳ್ತಾರೆ, ಅಯ್ಯೋ ಗೊತ್ತಿಲ್ಲ ರೀ, ನಮ್ಮ ಸಾಸಿವೆ ಡಬ್ಬನೇ ಬದುಕಿಸಿದ್ ನಮ್ಮ ಮನೆಯನ್ನ, ಅದು ಇಲ್ಲದೆ ಇದ್ರೆ ನಮ್ಮ ಮನೇನೆ ಬದುಕ್ತಿರ್ಲಿಲ್ಲ. ಇವ್ರಿಗೆ ಗೊತ್ತಾಗಲ್ಲ, ಏನೋ ಮಾಡ್ತಾರೆ ಹೇಳ್ತಾರೆ, ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಇವ್ರಿಬ್ರು ಮಾತಾಡೋದು ನೋಡಿ ಮಕ್ಳು ಹೇಳ್ತಾರೆ, ಅಯ್ಯೋ ನಮ್ಮ ಅಮ್ಮನಿಗೆ ಒಂದು OTT ಹೇಳು ಅಂದ್ರೆ ಅವ್ಳು ಯಾವ TT ಕೇಳ್ತಾ ಇರ್ತಾಳೆ. ಮನೆಯಲ್ಲಿ ಒಂದು ನಿರ್ವಹಣೆ ಮಾಡ್ಲಿಕ್ಕೆ ಬರುದಿಲ್ಲ, ಎಲ್ಲ ನಾವು ಮಾಡಿದ್ವಿ ಅಂತ ಹಾರಾಡ್ತಿರ್ತಾರೆ. ಹೊಸ ಜಗತ್ತಿನ ಜೊತೆಗೆ ಪೀಳಿಗೆ ಏನ್ ಜನರೇಷನ್ ಗ್ಯಾಪ್ ಏನ್ ಮಾತಾಡಿದ್ರು ನಿಂಗೆ ಅರ್ಥ ಆಗಲ್ಲ, ನಮ್ ಕಾಲದ್ದು ಬಿಟ್ಬಿಡು ಅಂತ ಅವರು ನಾವೆಲ್ಲ ನಡೆಸ್ತಾ ಇದ್ದೇವೆ ಅಂತ ಅವ್ರು ಮಾತಾಡ್ತಿರ್ತಾರೆ. ಫ್ಯಾನ್ ಮೇಲೆ ಕೂತ್ಕೊಂಡು ದೇವ್ರ ಯೋಚನೆ ಮಾಡ್ತಿರ್ತಾನೆ, ನಾನ್ ಯಾಕಿರೋದು, ಎಲ್ಲ ನೀವೇನೋ ಮಾಡ್ತಿದ್ದೀರಿ ಅಂದ್ರೆ ನಾನೇನ್ ಮಾಡ್ತಾ ಇದ್ದೇನೆ ಅಂತ. ವಸ್ತುತಃ ಇದರೆಲ್ಲಕ್ಕೊಂದು ಒಳ್ಳೆ ಸಂಗತಿ ಏನು ಅಂದ್ರೆ, ದೇಹದಲ್ಲಿ ಎಚ್ಚರ ಇದ್ದಾಗ ಕಣ್ಣಲ್ಲಿ ನೋಡ್ತಾ ಇದ್ದೇವೆ, ಕಿವಿಯಲ್ಲಿ ಕೇಳ್ತಾ ಇದ್ದೇವೆ, ಬಾಯಲ್ಲಿ ಮಾತಾಡ್ತಿದ್ದೇವೆ, ಎಲ್ಲ ನಾವು ಮಾಡಿದ್ದು ಅಂತ ಅಕಸ್ಮಾತ್ ಅನ್ನಿಸುವ ಸಾಧ್ಯತೆ ಇದೆ. ಆದ್ರೆ ಮಲಗಿದ್ದಾಗ ನಮ್ಮ ನಿಯಂತ್ರಣವೇ ಇಲ್ಲದೆ ಮೂಗಿನಲ್ಲಿ ಗಾಳಿ ಹೊರಗೆ ಒಳಗೆ ಹೋಗ್ತಾ ಇದೆಯಲ್ಲ, ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಯಾರು ಮಾಡ್ತಾ ಇರೋದು? ಒಂದು ವೇಳೆ ದೇವರು ರೆಸ್ಟ್ ತಗೊಂಡ ಅಂದ್ರೆ ನಾವು ಪರ್ಮನೆಂಟ್ ರೆಸ್ಟ್ ಆಗ್ಬಿಡುತ್ತೆ. ಎಷ್ಟೋ ಸಲ ಅನ್ಸುದುಂಟು, ಮೂಗಿಗೆ ಹತ್ತಿಟ್ಟ ಮೇಲೆ ಗೊತ್ತಾಗುತ್ತೆ ಈ ಮೂಗಲ್ಲಿ ಗಾಳಿ ಹೋಗ್ತಿತ್ತು ಅಂತ. ಅಲ್ಲಿ ತನಕ ನಮ್ಗೆ ಎಚ್ಚರದಲ್ಲಿದ್ದಾಗಲೂ ಗೊತ್ತಿಲ್ಲ. ಒಲ್ಲೋ ಮೂಗು ಕಟ್ಟಿದಾಗ ಅಂತ ಎಳೆದು ಒಂಚೂರು ಪ್ರಾಕ್ಟೀಸ್ ಮಾಡ್ತೇವೆ ಬಿಟ್ರೆ, ಇಲ್ಲ ಅಂದ್ರೆ ಮೂಗೊಳಗೆ ನೋಡಿ ಎಲ್ಲಾ ಕೆಲಸಕ್ಕೂ ರೆಸ್ಟ್ ಬೇಕು ಅಂದ್ಕೊಳ್ತೇವೆ. ಅಂದ್ರೆ ಒಂದ್ ಸಣ್ಣ ಕೆಲಸ ಇರ್ಬೋದು, ನಾನು ಎಷ್ಟು ಸರ್ತಿ ನಾನೇ ಎತ್ತಿಡ್ಬೇಕು, ದೀಪ ಎತ್ತಿಡ್ಲಿಕ್ಕೆ ಹೇಳಿದ್ರೆ ನಮ್ಮ ತಲೆ ನಾನೇ ಎತ್ತಿಡ್ಬೇಕು, ಅವ್ರು ಎತ್ತಿಡ್ಲಿ. ನಾನು ಮನೇಲಿ ಇದ್ದಿದ್ದೆ, ದೊಡ್ಡವ್ರು ಚಿಕ್ಕವರನ್ನು ಅಣ್ಣ ತಮ್ಮ ಅಂದ್ರೆ ಅಕ್ಕ ತಂಗಿರ ಜಗಳ ಇದ್ದೇ ಇರುತ್ತೆ. ಆದ್ರೆ ಇದೇ ವಿಷಯಕ್ಕೆ ನಾವು ಎಷ್ಟೊತ್ತು ಉಸಿರಾಡ್ತಾ ಇದ್ದೇವೆ, ಸಾಕಾಯ್ತು ಸ್ವಲ್ಪ ಹೊತ್ತು ರೆಸ್ಟ್ ಬೇಕು ಅಂತ ಹೇಳುದುಂಟಾ? ಅದಕ್ಕೆ ರೆಸ್ಟ್ ಇಲ್ಲ. ಅದು ರೆಸ್ಟ್ ತಗೊಳ್ಳಿಕ್ಕಿಲ್ಲ ಅನ್ನೋದು ಹೇಗೋ, ದೇವರು ಪ್ರಾಣದೇವರು ಒಳಗಿಂದ ನಿಂತು ಈ ಉಸಿರಾಟದ ಮೂಲಕ ಭಗವಂತನ ನಾಮಸ್ಮರಣೆ ಮಾಡಿಸ್ತಿದ್ದಾರೆ. ನಾವು ನಾಮಸ್ಮರಣೆ ಮಾಡಬೇಕಾದ್ದು ಅಷ್ಟೇ ಅಗತ್ಯ. ಯಾಕೆಂದ್ರೆ ಈ ಶರೀರ ಕೊಟ್ಟವನೇ ಅವನು ಕೊಟ್ಟ ಮೇಲೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಒಳಗಿನಿಂದ ಭಗವಂತ ನಮ್ಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ ಅಂತ ನೆನೆದೂ ಕೂಡ ನಾವು ನನ್ನ ಮರೆತು ಬಿಟ್ಟು ಅವನಿಗೆ ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದ್ರೆ ನಮ್ಮಷ್ಟು ಕೃತಜ್ಞರು ಇನ್ನೊಬ್ಬರಿಲ್ಲ. ಪ್ರಾಣಿಗಳಿಗೇನು ಸ್ಮರಣೆ ಇದೆಯಾ? ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ಬೆಕ್ಕಿಗೋ ನಾಯಿಗೋ ಹಲ್ಲುಜ್ಜು, ದೇವ್ರ ಪ್ರಾರ್ಥನೆ ಮಾಡು, ಶಾಲೆಗೆ ಹೋಗು ಅಂತ ಹೇಳಿಕ್ಕಿದ್ಯಾ? ಇಲ್ಲ. ಅದು ಮನುಷ್ಯನಿಗೆ ಮಾತ್ರ. ಆದ್ರೆ ಅವನಿಗೆ ಹೇಳಿದ್ರೆ ಸಿಟ್ಟು ಬರುತ್ತೆ. ಕಿಟಕಿ ಬಾಗಿಲು ತೆಗಿಬಾರ್ದು, ಲೈಟ್ ಹಾಕಬಾರ್ದು, ಹೊದಿಕೆ ದಪ್ಪ ಇರಬೇಕು, AC ಆನ್ ಇರಬೇಕು. 24 ಗಂಟೆ ನಮ್ಗೆ ರೆಸ್ಟು ಅಂತಂದ್ರೆ ಕೆಲವೊಮ್ಮೆ ಏನಂದ್ರೆ ರೆಸ್ಟ್ ಮಾಡಿ 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 ಸುಸ್ತಾಗುತ್ತೆ. ಉಂಡು ರೆಸ್ಟ್ ಮಾಡಿ ಮತ್ತೆ ರೆಸ್ಟು, ಒಟ್ಟು ಟೆಸ್ಟೇ ಬದುಕಿನುದ್ದಕ್ಕೂ, ಯಾವುದು ನಡೆಯುವುದೇ ಇಲ್ಲ. ದೇವರು ಹೇಳಿದ ಸಂದರ್ಭ ಸಮಯ ಬಂದಾಗ ಎಷ್ಟು ಸಾಧ್ಯವಷ್ಟು ಬಾಚ್ಕೊಳ್ಬೇಕು ಒಳ್ಳೆಯ ಸಂಗತಿಗಳನ್ನ. ಸತ್ಸಂಗ ಅನ್ನೋದು ಬಹಳ ಚಂದದಲ್ಲಿ ಹೇಳ್ತಾನೆ ನಚಿಕೇತ, ನಿನ್ನಂತ ಸಜ್ಜನನ ಸಂಘ ಸಿಗುವುದು ಜೀವನದಲ್ಲಿ ತುಂಬಾ ಕಷ್ಟ. ಅದು ಸಿಕ್ಕಿದೆ ಎಂದಾಗ ನಾನು ಅದನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ನನಗೆ ಇನ್ನಷ್ಟು ಹೇಳುವಂತ ಮತ್ತೆ ಕೇಳ್ತಾನೆ. ಈ ಮಾತಿನ ಮಧ್ಯದಲ್ಲಿ ಒಂದು ಭಾಗ ಮುಗಿದ ಮೇಲೆ ಇದನ್ನು ಶ್ರಾದ್ದ ಕಾಲದಲ್ಲಿ ವಿಶೇಷವಾಗಿ ಕೇಳಬೇಕು ಅಂತ ಯಮಧರ್ಮ ಹೇಳ್ತಾನೆ. ಮುಂದೆ ಇಂದ್ರಿಯಗಳು, ಇಂದ್ರಿಯದ ಒಳಗಿನ ಚಟುವಟಿಕೆಗಳು, ಅದನ್ನ ಒಳಗೆ ಸಾರಥಿ ಯಾರಿದ್ದು ಮಾಡ್ತಾನೆ, ನಾವು ಅನ್ಕೊಂಡಿದ್ದೆಲ್ಲ ನಾವು ಮಾಡ್ತಾ ಇದ್ದೇವೆ ಅಂತ. ವಸ್ತುತಃ ನಮ್ಮ ಇಂದ್ರಿಯಗಳಲ್ಲಿ ಕಣ್ಣಿನ ಮುಂದೆ ಒಂದು ವಸ್ತುವನ್ನ ಕಂಡಾಗ ನಾವು ನೋಡಿದೆವು ಅಂತ ಅನ್ಕೊಂಡ್ವಲ್ಲ, ನಿಜವಾಗಿ ಈ ಕಣ್ಣಿಟ್ಟವ್ರು ನಾವಲ್ಲ. ಈ ಕಣ್ಣಿನ ಮೆಕ್ಯಾನಿಸಮ್ ನಮ್ಗೆ ಗೊತ್ತಿಲ್ಲ. ಈ ಕಣ್ಣಿನ ಮುಂದೆ ವಸ್ತು ಇಟ್ಟವರು ನಾವಲ್ಲ. ಈ ವಸ್ತುವಿಗೆ ಬಣ್ಣ ಕೊಟ್ಟವರು ನಾವಲ್ಲ. ಆ ಬಣ್ಣ ಕಾಣಬೇಕು ಅಂತ ಬೆಳಕು ಹಾಕಿದವರು ನಾವಲ್ಲ. ಇಲ್ಲಿ ಯಾವುದೂ ನಾವಲ್ಲ. ಒಂದು ಕಣ್ಣ ಮುಂದೆ ವಸ್ತು ಬಂದಾಗ ಅದರ ರಿಫ್ಲೆಕ್ಷನ್ ಒಳಗೆ ಸ್ವೀಕಾರ ಆಗಿ ಯಾವುದೋ ಮೆಮೊರಿ ಶೆಲ್ ಒಳಗೆ ಹೋಗಿ ಇದು ಹಳೇದಾದ್ರೆ ಎಕ್ಸ್ಟ್ರಾ ಫೈಲ್ ಫಿಟ್ ಮಾಡುತ್ತೆ. ಹಳೇದು ಅಂತಂದ್ರೆ ಯಾವುದೋ ಒಂದು ಇದು ಅವತ್ತೇ ಕಚ್ಚಿದ ನಾಯಿ ಅಂತ ಮತ್ತೆ 4 ಹೆಜ್ಜೆ ಆ ಕಡೆಯಿಂದನೇ ಹೋಗುದು ಶುರುವಾಗುತ್ತೆ. ಇಲ್ಲ ಹೊಸ ಫೈಲ್ ಅಂತ ಹೇಳಿ ಹೊಸದನ್ನ ಆಡ್ ಮಾಡುತ್ತೆ. ಅದು ಯಾವಾಗ ನಾನು ಅನ್ನೋ ಎಚ್ಚರ ಇದ್ರೆ. ಇಲ್ಲಾಂದ್ರೆ ನಮ್ಗೆ ನೆನಪಿಲ್ಲದೆ ಸುಮ್ಮನೆ ಕೈಯಲ್ಲಿ ಹೀಗೆ ತಾಗಿಸ್ಕೊಂಡು ಹುಲ್ಲನ್ನ ಮುಟ್ಕೊಂಡು ಹೋಗ್ತೇವೆ, ಅದು ನೆನ್ಪು ಉಳಿಯಲ್ಲ. ಕೈಗೆ ಮುಟ್ಟಿದಾಗ ಗಾಯ ಆದ್ರೆ ನೆನ್ಪುಳಿದೆ ಏನೋ ತಾಗ್ತಲ್ಲ ಅಂತ. ಇಲ್ಲಾಂದ್ರೆ ಅದು ಗೊತ್ತಾಗಲ್ಲ. ಅಂದ್ರೆ ನಾನು ಅನ್ನುವ ಎಚ್ಚರಿಕೆಯಿಂದ ಅದಕ್ಕೆ ನಾವು ಕರಿಷ್ಯೆ, ಯಾವುದೇ ಕರ್ಮ ಮಾಡುವಾಗಲೂ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಬಿ ವಿತ್ ಯುವರ್ ಸೆಲ್ಫ್. ಇದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಲ್ಲಿ ಹೇಳಿದ್ರು, ಅಪ್ಪ ಏನು ಅದ್ಭುತ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಅದನ್ನೇ ಶಾಸ್ತ್ರಕಾರರು ಕರಿಷ್ಯೆ ಅಂತ ಹೇಳಪ್ಪ, ಸಂಧ್ಯಾ ಮುಪಾಸೆ ಅಂತ ಹೇಳಪ್ಪ ಅಂತ ಅವರು ನಮಗೆ ದೇಶ ಕಾಲಗಳ ಸ್ಮರಣೆ ಮಾಡಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ದೇವರ ಪ್ರೀತಿಗಾಗಿ. ನಾನು ಅಂದ್ರೆ ಅಹಂಕಾರದ ನಾನು ಅಲ್ಲ, ಖಾರ ಇಲ್ಲದ ಬರೀ ಕಾರ ನಾನು ಅಂದ್ರೆ ಎಕ್ಸಿಸ್ಟೆನ್ಸ್ ಅಷ್ಟೇ.
ಸೆಲ್ಫ್ ಎಕ್ಸಿಸ್ಟೆನ್ಸ್ ಅವೇರ್ನೆಸ್ ಇರುವಂತದ್ದು ಅಷ್ಟೇ ಮುಖ್ಯ. ಅದು ಇಲ್ಲದೆ ಹೋದ್ರೆ ನಾನು ಮಾಡಿದ ಕೆಲಸ ನೆನಪೇ ಉಳಿಯಲ್ಲ. ಯಾವಾಗ ನಾನು ಅನ್ನೋದು ಎಚ್ಚರ ಇರುತ್ತೆ ಅದು ಮೆಮೊರಿ ಶೆಲ್ಲಿಗೆ ಹೋಗುತ್ತೆ. ಯಾವಾಗ ನಾನು ಅನ್ನೋದು ನೆನಪಿರಲು ಅದು ತಾನಾಗೆ ಮರೆತು ಹೋಗುತ್ತೆ. ಅದ್ರಲ್ಲಿ ನಾವು ಕೆಲವು ಫಿಟ್ ಮಾಡ್ಬೋದು. ಮಾಡ್ತಾ ಇರುವಾಗ್ಲೂ ಕೂಡ ಓದುವಾಗ ನಾನು ಪರೀಕ್ಷೆಗೋಸ್ಕರ ಓದ್ತೇನೆ ಅಂತಂದ್ರೆ ಪರೀಕ್ಷೆ ಟೈಮ್ ತನಕ ಮಾತ್ರ ನೆನಪಿರುತ್ತೆ. ಇಲ್ಲ ಇನ್ನೊಂದು 5 ವರ್ಷ ಆಗೋ ತನಕ ಅದು ಪರೀಕ್ಷೆ ಇದೆ ಅಲ್ಲಿ ತನಕ ಬೇಕು ಅಂತಿದ್ರೆ ಅಲ್ಲಿ ಫಿಟ್ ಆಗುತ್ತೆ. ಇಲ್ಲ ಇದು ಯಾರಾದ್ರೂ ದೊಡ್ಡ ಆಚಾರ ಬಂದ ಪರೀಕ್ಷೆ ಕೊಡ್ಲಿಕ್ಕಿದೆ ಅಂತ ಇದ್ದಾಗ ಅಲ್ಲಿಗೆ ಫಿಟ್ ಆಗುತ್ತೆ. ಇಲ್ಲ ಲೈಫ್ ಲಾಂಗ್ ಇದು ನನ್ನ ಜೀವನಕ್ಕೆ ಸಂಬಂಧಿಸಿದ್ದು ಅಂತಿದ್ರೆ ಅಲ್ಲಿಗೆ ಫಿಟ್ ಆಗುತ್ತೆ. ಈ ವಾಟ್ಸಪ್ ಅಲ್ಲಿ ಡಿಸಪಿಯರ್ ಅಂತ ಒಂದು ಕಮಾಂಡ್ ಇದೆಯಲ್ಲ, ಅದು ನೀವು 24 ಗಂಟೆ ಕೊಟ್ರೆ 24 ಗಂಟೆಗೆ ಮರೆ ಆಗುತ್ತೆ. 7 ದಿವಸ ಕೊಟ್ರೆ 7 ದಿವಸಕ್ಕೆ, ವಾರ ಕೊಟ್ರೆ ವಾರಕ್ಕೆ, 30 ದಿವಸ ಕೊಟ್ರೆ 30 ದಿವಸಕ್ಕೆ, 90 ದಿವಸ ಕೊಟ್ರೆ 90 ದಿವಸ, ನೆವರ್ ಅಂತ ಕೊಟ್ರೆ ಯಾವತ್ತೂ ಎರೇಸ್ ಆಗಲ್ಲ, ಹಾಗೆ ಇರುತ್ತೆ. ಆಮೇಲೆ ಹ್ಯಾಂಗ್ ಆಗುತ್ತೆ ಅದು ಬೇರೆ. ನಮ್ಮಲ್ಲಿ ಹ್ಯಾಂಗ್ ಆಗಲ್ಲ. ನಮ್ಮೊಳಗಿರುವ ಮೆಮೊರಿ ಶೆಲ್ಲು ಎಷ್ಟು ನೀವು ನೆನ್ಪಿಟ್ಕೊಂಡ್ರು ಹ್ಯಾಂಗ್ ಆಗಲ್ಲ. ಯಾಕೆ ಅಂದ್ರೆ ನಾವು ಬಳಸುವುದು ನಮ್ಮ ಹತ್ರ ಇರುವ ಮೆಮೊರಿ ಶೆಲ್ಲಿನ 1/2 ಪಾಲು ಮಾತ್ರ ಮಿನಿಮಮ್. ಅದು ಇನ್ನೂ ಜಾಸ್ತಿ ಇದೆ, ನಾನು ಒಂದು ಅಂಕೆಗಳಿಗೋಸ್ಕರ ಹೇಳ್ತಾ ಇದ್ದೀನಿ. ನಾವು ನೆನ್ಪಿಟ್ಕೊಳ್ಳುವುದು 1 ಟ್ರಿಲಿಯನ್ ಗಟ್ಟಲೆ ಸೆಲ್ಗಳಲ್ಲಿ 2% ಸೆಲ್ ಅನ್ನು ಬಳಸ್ಕೊಳ್ತೇವೆ ಅಷ್ಟೇ. 2% ಅಲ್ಲ, 2 ಸೆಲ್ಗಳನ್ನು ಬಳಸ್ಕೊಳ್ಳುವುದು. ಅಂದ್ರೆ ಅಷ್ಟಾಗಿ ನೆನಪು ಎಷ್ಟು ಜನ್ಮದಿದೆ ಗೊತ್ತಾ? ಇದ್ರ ಹಿಂದೆ ಎಷ್ಟು ಜನ್ಮದಲ್ಲಿ ಬಂದಿದೆ ಗೊತ್ತಿಲ್ಲ. ಏಸು ಕಾಯಂಗಳ ಕಳೆದು ಅಂತ ಹಾಡ್ತಾ ಇರ್ತೇವೆ. ಏಸು ಅಂದ್ರೆ ನಮ್ಗೆ ಯಾವುದೋ ನೆನಪಾಗುತ್ತೆ. ಕಾಯಗಳನ್ನು ದಾಟಿ ಬಂದಾಗ ಎಷ್ಟೆಷ್ಟು ಶರೀರದಲ್ಲಿ ಹೋಗಿದ್ದೇವೋ ಅಷ್ಟೂ ನೆನಪಿನ ಸಂಸ್ಕಾರಗಳು ಒಳಗಿನಿಂದ ರೆಕಾರ್ಡೆಡ್ ಇದೆ. ಅದು ಈಗ ಎಚ್ಚರ ಆಗುದಿಲ್ಲ. ಯಾಕೆಂದ್ರೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಋಷಿಗಳಿಗೆ ಅದು ಗೊತ್ತಾಗುತ್ತೆ, ಆದ್ಮೇಲೆ ಅವರು ತ್ರಿಕಾಲಜ್ಞಾನಿಗಳಾಗ್ತಾರೆ. ಅವರಿಗೆ ಹಿಂದಿದ್ದು ಮುಂದಿದ್ದು ಎಲ್ಲವೂ ಪ್ರಜ್ಞೆ ಬರುತ್ತೆ. ಅಂದ್ರೆ ಆ ರೀತಿ ನಮ್ಮ ದೇಹದ ರಚನೆ ಏನು, ಅದನ್ನು ಸಾಧಿಸುವ ಬಗೆ ಹೇಗೆ, ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡ್ತವೆ, ಇನ್ನೂ ಅನೇಕ ಸಂಗತಿಗಳನ್ನು ಹೇಳಿ ಇದರ ಹಿಂದೆ ಭಗವಂತನ ಸರ್ವಾಂತರ್ಯಾಮಿತ್ವ ಅನ್ನುವಂತಹ ಕಾರ್ಯ ವಾಮನ ರೂಪವಾಗಿ ನಮ್ಮ ಮಧ್ಯದಲ್ಲಿ ದೇಹದಲ್ಲಿ ಎಲ್ಲರಲ್ಲೂ ಇದ್ದು ನಡಿ. ಸರ್ವ ಪ್ರಾಣಿಗಳಲ್ಲೂ ಇದೆ, ಕೇವಲ ಮನುಷ್ಯರಲ್ಲಿ ಅಲ್ಲ. ಸಕಲ ಜೀವರಾಶಿಗಳಲ್ಲಿ ಸರ್ವೋತ್ತಮನಾಗಿ, ಸರ್ವ ಗುಣಪೂರ್ಣನಾಗಿ, ಸರ್ವದೋಷ ವರ್ಜಿತನಾಗಿ, ಅಂತರ್ಯಾಮಿಯಾಗಿ, ಸ್ವಾಮಿಯಾಗಿ ಭಗವಂತ ನಮ್ಮೊಟ್ಟಿಗೆ ಇದ್ದಾನೆ ಅನ್ನುವುದನ್ನ ಈ ಉಪನಿಷತ್ತಿನ ಕೊನೆಯಲ್ಲಿ ನಿರೂಪಣೆ ಮಾಡುತ್ತಾರೆ. ಹೀಗೆ ನಚಿಕೇತ ಆ ಮಾತನ್ನ ಕೇಳಿ ವಾಪಸ್ ಬರ್ತಾನೆ. ಬರುವಾಗ ಅಪ್ಪ ಅಳ್ತಾ ಕೂತಿದ್ದಾನೆ ಹೆಣವನ್ನು ಮುಂದಿಟ್ಟುಕೊಂಡು. ಆಗ ಕೊನೆಗೆ ಮತ್ತೆ ನೆನಪಾಗುತ್ತೆ. ಯಮಧರ್ಮನನ್ನ ಕೇಳ್ತಾನೆ, ನಮ್ಮಪ್ಪ ತುಂಬಾ ದುಃಖ ಪಡ್ತಾ ಇದ್ದಾನೆ, ಪಶ್ಚಾತ್ತಾಪ ಆಗಿದೆ, ಒಂದು ಪ್ರಾರ್ಥನೆ ಇದೆ, ಕೇಳಪ್ಪ ನೀನು, ಇನ್ನು ಎಷ್ಟು ಕೇಳಿದ್ರು ಕೊಡ್ತೇನೆ ನಾನು. ನಮ್ಮ ಅಪ್ಪನಿಗೆ ಸ್ವಲ್ಪ ಹಳೆಯ ಯೋಚನೆಯಲ್ಲಿ ಇದ್ದಂತಹ ಆ ಸಣ್ಣ ಬುದ್ಧಿಗಳೆಲ್ಲ ಹೋಗಿ ನನ್ನನ್ನು ಕಳ್ಕೊಂಡ ದುಃಖ ಮರೆಯಾಗಿ ನಿದ್ದೆಯಿಂದ ಎದ್ದಾಗ ಹೇಗೆ ನನ್ನನ್ನು ಸ್ವೀಕರಿಸಬಹುದೋ ಹಾಗೆ ಸ್ವೀಕರಿಸುವ ಬುದ್ಧಿ ಕೊಡು ಅಂತ ಕೇಳ್ತಾನೆ. ನಮ್ಮ ಅಪ್ಪನ ನೋವನ್ನು ನನಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ನಮ್ಮ ಅಪ್ಪನಿಗೆ ಜಾಣ್ಮೆಯನ್ನು ಕೊಟ್ಟು ಅವನು ಮಾಡುವ ಯಜ್ಞದಲ್ಲಿ ಇನ್ನಷ್ಟು ಶ್ರೇಯಸ್ಸಾಗುವಂತಹ ಬುದ್ಧಿಯ ನಮಗೆ ಕೊಡು ಅಂತ ಕೇಳಿ ಆ ವರ ಪಡೆದು ವಾಪಸ್ಸು ಶರೀರಕ್ಕೆ ಬರ್ತಾನೆ. ಬಂದಾಗ ಮತ್ತೆ ಎದ್ದು ಕೂಡ್ತಾನೆ. ಆಶ್ಚರ್ಯ ಆಗುತ್ತೆ. ನಾವದ್ರೆ ಎದುರು ಓಡೋಗ್ತಿದ್ವಿ. ಆದ್ರೆ ಅದು 3 ದಿನ ಅಂತ ಅನ್ನೋದು ಆ ಪ್ರಯಾಣದಲ್ಲಿ ಆದ ಅವನಿಗಾದ ದೀರ್ಘ ಅನುಭವ. ಅದು ಇಲ್ಲಿ 3 ದಿನ ಆಗಿರ್ಲಿಲ್ಲ, 3 ಗಂಟೆ ಆಗಿತ್ತಷ್ಟೇ. ಅಲ್ಲಿಯ ಪ್ರಯಾಣದ ಅನುಭವ ದೀರ್ಘ, ಅದು ಬೇರೆ. ಯಾಕಂದ್ರೆ ದೇವಲೋಕದ ಟೈಮ್ ಲೈನೇ ಬೇರೆ, ಭೂಮಿಯಲ್ಲಿರುವ ಟೈಮ್ ಲೈನೇ ಬೇರೆ. ಇಲ್ಲಿಯ ಟೈಮ್ ಲೈನ್ ಆಗುವಾಗ ಇಲ್ಲಿ ಬರೀ ಅಷ್ಟೇ ಹೊತ್ತಾಗಿದ್ದು. ಅಲ್ಲಿಯ 3 ನಿಮಿಷ ಅಂದ್ರೆ ಅದು 3 ದಿವಸದ ಆಗ್ಬಹುದು ಅಥವಾ 3 ವಾರಗಳು ಆಗಬಹುದು. ಹಾಗಾಗಿ ಆ ಕಾಲದಿಂದ ಈ ಕಾಲಕ್ಕೆ ಮತ್ತೆ ಅದೆಲ್ಲ ಅವನಿಗೊಂದು ವಿಷನ್, ಒಳಗಿನಿಂದ ದೇಹದಿಂದ ಹೊರಕ್ಕೆ ಬಂದ ತಕ್ಷಣ ಕಂಡ ವಿಷನ್ನು. ಅದನ್ನು ನೋಡಿಕೊಂಡು ವಾಪಸ್ಸು ಬಂದ ಮೇಲೆ ಅಪ್ಪನಿಗೂ ಎಲ್ಲ ಒಂದ್ಸರ್ತಿ ದುಃಖ ಪರಿಹಾರ ಆಗಿ ಮಗನನ್ನು ಬಂದ ತಕ್ಷಣ ಗಟ್ಟಿ ಅಪ್ಪಿಕೊಡ್ತೇನೆ, ತಪ್ಪು ಮಾಡಿದೆ ಮಗು, ನಾನು ಇನ್ನು ಮುಂದೆ ಮಾಡುವಂತಹ ಯಾಗವನ್ನೆಲ್ಲ ಸರಿಯಾಗಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಯಾಗವನ್ನು ಸಾರ್ಥಕವಾಗಿ ನಡೆಸಿ ಭಗವಂತನ ಪ್ರಜ್ಞೆಯೊಂದಿಗೆ ಮೋಕ್ಷವನ್ನು ಹೊಂದಿದ ಅನ್ನುವ ಕಥೆಯನ್ನ ಕಠೋಪನಿಷತ್ತು ಇಷ್ಟು ಹೇಳುತ್ತೆ. ಇಷ್ಟು ಹೊತ್ತು ನಾವು ಕಠೋಪನಿಷತ್ತಿನ ಪ್ರಾರ್ಥನೆಯನ್ನು ಕೇಳಿದ್ರಿಂದ ಪಿತ್ರಂತರ್ಗತನಾದಂತಹ ಗಯಾಗದಾಧರನಾದಂತಹ ಲಕ್ಷ್ಮೀ ಜನಾರ್ದನ ಸ್ವಾಮಿ ಪ್ರೀತನಾಗಿ ಆ ಉತ್ತಮ ಜೀವಕ್ಕೆ ಗತಿಯನ್ನು ಚೆನ್ನಾಗಿ ಕಲ್ಪಿಸಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣಾರ್ಪಣಮಸ್ತು.